ಭರತ ವಂಶದವನಾದ ಅರ್ಜುನನ್ ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು. ಅದು ಜನನದ ಮೂಲ. ನಾನು ಆ ಬ್ರಹ್ಮನ್ಗೆ ಗರ್ಭದಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಇಲ್ಲಿ ಯಾರಾದ್ರೂ ನಾನು ಆ ಬ್ರಹ್ಮನಿಗೆ ಗರ್ಭಧಾರಣೆ ಮಾಡಿ ಎಲ್ಲ ಜೀವಿಗಳು ಹುಟ್ಟುವಂತೆ ಸಾಧ್ಯವಾಗುವಂತೆ ಮಾಡುತ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ಸೀಡ್ ಅಂತ ಕೊಡ್ತಾ ಇದ್ದಾನಲ್ಲ ಕೃಷ್ಣ, ಭಗವಾನ್ ಕೃಷ್ಣ, ಏನದು ಅಂತ ಯಾರಾದ್ರೂ ಹೇಳ್ತೀರಾ? ಮುಂದಿನ ಶ್ಲೋಕ ಬೇಕಾದ್ರೆ ಕೇಳಿಸ್ಕೊಂಡು ಹೇಳ್ಬೋದು. ಬ್ರಹ್ಮನ್ ಅನ್ನೋದು ಭಗವಂತ ಕೃಷ್ಣನಿಂದ ಬರ್ತಾ ಇದೆ. ಬ್ರಹ್ಮನ್ ಅಂದ್ರೆ ಏನು? ಇಡೀ ಐಹಿಕ ವಸ್ತುವಿಗೆ, ಎಲ್ಲ ಐಹಿಕ ವಸ್ತುಗಳೆಲ್ಲ ಏನಿದೆ ಎಲ್ಲವನ್ನೂ ಸೇರಿ ಬ್ರಹ್ಮನ್ ಅಂತ ಕರೀತಾರೆ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಎಲ್ಲ ಜೀವಿಗಳು ಹುಟ್ಟು ಸಾಧ್ಯ ಆಗುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ಶ್ಲೋಕನು ಕೇಳಿಸ್ಕೊಳ್ರಿ. ದೆನ್ ಯು ಕ್ಯಾನ್ ಆಕ್ಚುಲಿ ಟಾಕ್ ಅಬೌಟ್ ವಾಟ್ ಡಸ್ ಹಿ ಮೀನ್ ಬೈ ದಟ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ಭರತ ವಂಶದವನಾದ ಅರ್ಜುನನ್ ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು. ಅದು ಜನನದ ಮೂಲ. ನಾನು ಆ ಬ್ರಹ್ಮನ್ಗೆ ಗರ್ಭದಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮಮಗತ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಕೌಂತೆಯ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದಿಲ್ಲ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ನಾನು ಸರಿ, ಯು ಹ್ಯಾವ್ ರೆಡ್ 14ನೇ ಅಧ್ಯಾಯದ ಮೊದಲ 3-4 ಶ್ಲೋಕಗಳನ್ನು ನಾವು ಇವಾಗ ಓದಿದ್ವಿ. 2 ಶ್ಲೋಕ ನೋಡಿದ್ವಿ. ಯಾರಾದ್ರೂ ಏನಾರು ಕಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಸಾಕಷ್ಟು ಜನ ಭಗವದ್ಗೀತೆ ಓದಿರ್ತೀರಾ ಅಥವಾ ಬೇರೆ ಎಲ್ಲೋ ಒಂದಿಷ್ಟು ಕೋರ್ಸ್ ಮಾಡಿರ್ತೀರಾ. ಏನಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ 2 ಶ್ಲೋಕದ ಬಗ್ಗೆ? ಬ್ರಹ್ಮನ್ ಬಗ್ಗೆ ಇಲ್ಲಿ ಏನು ಒಂದು ಅರ್ಥದಲ್ಲಿ ಭಗವಾನ್ ಕೃಷ್ಣ ವಿವರಣೆ ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನೊಂದು ಅಧ್ಯಾಯದಲ್ಲೂ ಕೂಡ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಬ್ರಹ್ಮನ್ ಅಂದ್ರೆ ಏನು, ಕರ್ಮ ಅಂತಂದ್ರೆ ಏನು, ಆತ್ಮ ಅಂದ್ರೆ ಏನು, ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಉಲ್ಲೇಖ ಬರುತ್ತೆ. ಅಲ್ಲೂ ಕೂಡ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ, ಬ್ರಹ್ಮನ್ನ ಹುಟ್ಟಿಗೆ ತಾನೇ ಕಾರಣ ಅಂತ ಹೇಳ್ತಾನೆ. ಬ್ರಹ್ಮನು ತನ್ನ ಅಧೀನದಲ್ಲಿದೆ, ತಾನೇ ಬ್ರಹ್ಮನ್ನ ಹುಟ್ಟಿಗೆ ಕಾರಣ, ತನ್ನ ಅಧೀನದಲ್ಲಿ ಬ್ರಹ್ಮನ್ ಇದೆ ಅಂತ ಕೃಷ್ಣ ಹೇಳ್ತಾನೆ. ಸೊ 2-3 ಕಡೆ ಬ್ರಹ್ಮನ್ನ ಉಲ್ಲೇಖ ಬರುತ್ತೆ ಭಗವದ್ಗೀತೆನಲ್ಲಿ. ಅದು ನಮ್ಮ ಸಿಸ್ಟಮ್ ಏನಿದೆ, ನಮ್ಮ ಸಿಸ್ಟಮ್ನಲ್ಲೂ ಕೂಡ ನಮಗೆ ಸಾಕಷ್ಟು ಮಟ್ಟಿಗೆ ಸಹಾಯಕ್ಕೆ ಬರುತ್ತದೆ ಬ್ರಹ್ಮನ್ನ ಪರಿಕಲ್ಪನೆ. ಯಾಕೆಂತಂದ್ರೆ ಲಾಲಾಜಿಯವರು ಬರೀತಾರೆ, ನಮ್ಮ ದೇಹಕ್ಕೆ ಹಾಗೆ, ನಮ್ಮ ಆತ್ಮಕ್ಕೆ ಹಾಗೆ 3 ದೇಹಗಳಿದೆಯೋ, ಬ್ರಹ್ಮನ್ಗೂ 3 ದೇಹಗಳು ಉಂಟು. ಇನ್ನೊಂದು ದೃಷ್ಟಿನಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಕೃಷ್ಣ, ಬ್ರಹ್ಮನ್ನ ಒಂದು ಸಣ್ಣ ಸಣ್ಣ ಭಾಗ ನಾವೆಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಲೌಕಿಕವಾದಂಥ ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ನಮ್ಮ ದೇಹವನ್ನು ನಾವು ಬ್ರಹ್ಮನ್ ಅಂತ ತಗೊಂಡಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳು ಜೀವಿಗಳಾಗ್ತವೆ. ಆ ರೀತಿಯಾದಂಥ ಉದಾಹರಣೆ ತಗೋಬಹುದು. ಹಾಗೆ ನಮ್ಮ ದೇಹದಲ್ಲಿ ಕೋಟ್ಯಾನುಕೋಟಿ ಜೀವಕೋಶಗಳಿದೆಯೋ, ಅದೇ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ಬ್ರಹ್ಮನ್ನಿಗೆ ಕೋಟ್ಯಾನುಕೋಟಿ ಜೀವಿಗಳಿದೆ. ಸೊ ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ 3 ಸ್ತರದಲ್ಲಿ ಭಗವಂತ ಇರ್ತಾನೆ. ಒಂದು ಮಹತೋ ಮಹಿಯಾನ್ ಅಂತ ಹೇಳ್ತೀವಿ,
ಇನ್ನೊಂದು ನಮಸ್ತರ, ಮೂರನೇದು ಅಣೋರಣೀಯಾನ್ ಅಂತ ಹೇಳ್ತೀವಿ. ಇದನ್ನು ನಾವು ಕಂಪ್ಲೀಟ್ ವರ್ಕ್ಸ್ ವಾಲ್ಯೂಮ್ 1 ಅಲ್ಲೂ ಓದ್ತೀವಿ. ಮಹತೋ ಮಹಿಯಾನ್ ಅಂದ್ರೆ ದೊಡ್ಡದಕ್ಕಿಂತ ದೊಡ್ಡದು, ಬ್ರಹ್ಮನಿಗಿಂತ ಆದಿಯಲ್ಲಿರ್ತಕ್ಕಂಥವನು, ಸೊ ದೊಡ್ಡದಕ್ಕಿಂತ ದೊಡ್ಡದು. ಅಣೋರಣೀಯಾನ್ ಅಂತಂದ್ರೆ ಒಂದು ಸಣ್ಣ ಜೀವಕೋಶ, ನಮ್ಮ ಕಣ್ಣಿಗೆ ಕಾಣಲ್ಲ ಜೀವಕೋಶ, ಒಂದು ಸೆಲೆಯಲ್ಲಿ ಕಾಣುತ್ತೆ ನಮ್ಮ ಕಣ್ಣಿಗೆ, ಅದಕ್ಕಿಂತ ಸಣ್ಣದು. ಆ ಮಟ್ಟದಲ್ಲೂ ಕೂಡ ಭಗವಂತ ವ್ಯಾಪ್ಸಿರ್ತಾನೆ ಎಲ್ಲ ಕಡೆ ಅಂತ ಬರೀತಾನೆ. ಇದು ಕೂಡ ನಿಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ. ಇಲ್ಲಿ ಇದು ಯಾಕೆ ಇಷ್ಟೆಲ್ಲ ನಾನು ಈ 2 ಶ್ಲೋಕ ಯಾಕೆ ತಗೊಂಡೆ ಅಂತಂದ್ರೆ, ಒಂದು ಬ್ರಹ್ಮನ್ನ ಪರಿಕಲ್ಪನೆ ಬಗ್ಗೆ ಮಾತಾಡಲಿಕ್ಕೆ, ಎರಡನೇದು ನಿಸರ್ಗದಲ್ಲಿ ಹುಟ್ಟತಕ್ಕಂಥ ಎಲ್ಲ ಜೀವಿಗಳ ಬೀಜ ನಾನೇ ಅಂತ ಹೇಳ್ತೇನೆ. ಎಲ್ಲ ಜೀವಿಗಳಿಗೂ ನಾನೇ ಬೀಜವನ್ನು ಕೊಡ್ತೀನಿ ಅಂತ ಹೇಳ್ತೇನೆ. ಆ ಬೀಜ ಅಂತಂದ್ರೆ ಏನಿಲ್ಲಿ ಅಂತ ಕೇಳಲಿಕ್ಕೋಸ್ಕರ ಪ್ರಶ್ನೆ ಈ ಶ್ಲೋಕವನ್ನು ತಗೊಂಡಿದ್ದೆ. ಎವ್ರಿಥಿಂಗ್ ದಟ್ ಈಸ್ ಬಾರ್ನ್ ಇನ್ ದ ನೇಚರ್, ದ ಸೀಡ್ ಆಫ್ ದಟ್ ಐ ಗಿವ್ ಅಂತ ಹೇಳ್ತೇನೆ. ಐ ಆಮ್ ಗಿವಿಂಗ್ ದ ಸೀಡ್ ಆಫ್ ಎವ್ರಿಥಿಂಗ್ ದಟ್ ಈಸ್ ಬಾರ್ನ್ ಇನ್ ನೇಚರ್ ಆಸ್ ಲೈಫ್. ಲೈಫ್ ಫೋರ್ಸ್ ಅಂತ ಒಬ್ರು ಹೇಳ್ತಿದ್ದೀರಾ, ಗುಡ್. ಇನ್ನೇನೋ ಇದೆಯಾ? ಶೋಭ್. ಏನು ಹೇಳಿದ್ರಿ? ದ ಫಸ್ಟ್ ಶೋಭ್. ದ ಫಸ್ಟ್ ಕ್ಷೋಭ್. ಓಕೆ, ಎಸೆನ್ಸ್. ಇನ್ನೇನಿದೆಯಾ? ಇನ್ನೇನು ಪ್ರಯತ್ನ ಪಡ್ತೀರಾ? ಇದು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಜೀವ ಅಂತಂದ್ರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗ್ಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೀವಿಗಳಿಗೆಲ್ಲ ನಾನೇ ಬೀಜವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಒಂದು ಜೀವಿ ಅಥವಾ ಜೀವ ಅಂತಂದ್ರೆ ಏನು? ಇಂಗ್ಲಿಷ್ ಹೇಳ್ತೀರಾ? ವಾಟ್ ಈಸ್ ಜೀವ? ಕ್ಯಾನ್ somebody define it in English? Then it will become easy. How Krishna is actually giving the seed for it ಅಂತ. ಜೀವ ಅಂದ್ರೆ ಸಂಸ್ಕಾರಗಳಲ್ಲ. ಕಾನ್ಶಿಯಸ್ನೆಸ್ ಬ್ರೋ. ಅಲ್ಲರಿ. ಲೈಫ್ ಫೋರ್ಸ್. ಹ್ಮ್ ಸೋಲ್. ಹ್ಮ್ ಇಲ್ಲಿ ಜೀವ ಅಂತಂದ್ರೆ ದೇಹಸ್ಥ ಆತ್ಮನಿಗೆ ಜೀವ ಅಂತ ಕರಿತೀವಿ. ಎಂಬಾಡಿಡ್ ಸೋಲ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಜೀವ. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಡೆಫಿನೇಷನ್. ವಾಟ್ ಈಸ್ ಎ ಜೀವ? ಎ ಜೀವ ಈಸ್ ಎಂಬಾಡಿಡ್ ಸೋಲ್. ಜೀವ ಅಂತಂದ್ರೆ ಏನಪ್ಪ ಅಂತಂದ್ರೆ ದೇಹಸ್ಥ ಆತ್ಮ. ಹಾಗಾದ್ರೆ ಈಗ ಕೃಷ್ಣ ಬೀಜ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಒಂದು ಜೀವಿಗೆ ಬೀಜ ಕೊಡ್ತಿದ್ದೀನಿ ಅಂದ್ರೆ ಏನ್ ಕೊಡ್ತಾ ಇದ್ದಾನೆ ಬೀಜ ಆಗಿ? ಆತ್ಮ, ಆತ್ಮ. ದೇವಸ್ಥ ಆತ್ಮ. ಆತ್ಮವನ್ನು ಕೊಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಲೈಫ್ ಫೋರ್ಸ್ ಅದು ಇದೆಲ್ಲ ಆಮೇಲೆ ಬರುತ್ತೆ. ಭಗವಂತ ಅದಕ್ಕೆ ನೋಡ್ರಿ, ಪರಮಾತ್ಮ ಆತ್ಮ ಪದಗಳು ನೋಡಿ, ಸುಪ್ರೀಂ ಸೋಲ್, ಸೋಲ್, ದೇ ಗೋ ಟುಗೆದರ್. ಸುಪ್ರೀಂ ಸೋಲ್ನಲ್ಲಿ ಏನು ಗುಣಗಳಿದೆಯೋ ಸೋಲ್ನಲ್ಲೂ ಅದೇ ಗುಣಗಳಿದೆ. ವಾಟ್ ಎವರ್ ಇಸ್ ದೇರ್, ಪರಮಾತ್ಮನಲ್ಲಿ ಯಾವ ಗುಣಗಳಿದೆಯೋ ದ ಸೇಮ್ ಕ್ವಾಲಿಟೀಸ್ ಆರ್ ದೇರ್ ಇನ್ ದ ಸೋಲ್ ಆಲ್ಸೋ. ದೇ ಬೋತ್ ಆರ್ ಒನ್ ಅಂಡ್ ದ ಸೇಮ್. ಇದಕ್ಕೆ ಉಪನಿಷತ್ತಲ್ಲಿ ಏನು ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಬೆಂಕಿ ಮತ್ತು ಕಿಡಿ. ಬೆಂಕಿಯಲ್ಲಿ ಯಾವ ಗುಣಗಳಿದೆಯೋ ಕಿಡಿನಲ್ಲೂ ಅದೇ ಗುಣಗಳೇ ಇದೆ. ದ ಎಕ್ಸಾಂಪಲ್ ಗಿವನ್ ಇನ್ ದ ಉಪನಿಷತ್ ಈಸ್ ಅಬೌಟ್ ಫೈರ್ ಅಂಡ್ ದ ಸ್ಪಾರ್ಕ್. Whatever is the quality of the fire, the spark also has the same quality as the fire. Under appropriate conditions, the spark will convert into fire only. ಸರಿಯಾದಂಥ ಸಂದರ್ಭ ಒದಗಿ ಬಂದಾಗ, ಸನ್ನಿವೇಶ ಒದಗಿ ಬಂದಾಗ ಆ ಏನು ಕಿಡಿ ಇರುತ್ತೆ ಆ ಕಿಡಿ ಮತ್ತೆ ಬೆಂಕಿಯಾಗಿ ಮಾರ್ಪಾಡಾಗುತ್ತೆ. ಬೆಂಕಿಗೂ ಕಿಡಿಗೂ ಏನೂ ವ್ಯತ್ಯಾಸ ಇಲ್ಲ. ಅದೇ ರೀತಿಯಾಗಿ ಪರಮಾತ್ಮನಿಗೂ ಆತ್ಮನಿಗೂ ಏನೂ ವ್ಯತ್ಯಾಸ ಇಲ್ಲ. ಆತ್ಮ ಸರಿಯಾದಂಥ ಸನ್ನಿವೇಶ ಬಂದಾಗ ಪರಮಾತ್ಮನಾಗಿ ಪ್ರಕಟ ಆಗುತ್ತೆ. ಅಂದ್ರೆ ಪರಮಾತ್ಮನ ಗುಣಗಳನ್ನು ಅದು ಪ್ರಕಟಪಡಿಸುತ್ತೆ. ಹಾಗಾದ್ರೆ ಇನ್ನು ಉಳಿದಿದೆಲ್ಲ ಇದೆಯಲ್ಲ, ಕೃಷ್ಣ ಕೊಡ್ತಕ್ಕಂಥದ್ದು ಬೀಜ ನಮ್ಮ ಆತ್ಮ ಆಯಿತು ಅಂತಂದ್ರೆ, ಉಳಿದಿದೆಲ್ಲ ಇದೆಯಲ್ಲ ನಮ್ಗೆ ಬೇರೆ ಬೇರೆ ಕೋಶಗಳು, ಬೇರೆ ಬೇರೆ ದೇಹಗಳು, ಅದೆಲ್ಲ ಎಲ್ಲಿಂದ ಬಂದಿದ್ದು? ಪಂಚಭೂತಗಳು ಅಥವಾ ಪಂಚತತ್ವಗಳಿಂದ. ಅದೆಲ್ಲಿಂದ ಬಂತು? ನೇಚರ್. ಕರೆಕ್ಟ್, ನಿಸರ್ಗದಿಂದ ಬಂತು. ಇಲ್ಲಿ ನೋಡ್ರಿ, ಈಗ ನಾವೆಲ್ಲರೂ ಇದೀವಲ್ಲ, ನಾವೆಲ್ಲರೂ ಇದ್ದಾಗ ನಮಗೆ 2 ಭಾಗಗಳು ಉಂಟು. ಒಂದು ಭಾಗ ನಿಸರ್ಗದಿಂದ ಬಂದಿರತಕ್ಕಂಥದ್ದು,
ಇನ್ನೊಂದು ಭಾಗ ಭಗವಂತನಿಂದ ಬಂದಿರತಕ್ಕಂಥದ್ದು ನೇರವಾಗಿ. ಆತ್ಮ ಭಗವಂತನಿಂದ ನೇರವಾಗಿ ಬಂದಿರೋದು. ಇನ್ನು ಉಳಿದ ಕೋಶಗಳು ಅಥವಾ ಎಲ್ಲ ದೇಹಗಳು ನಮಗೆ ನಿಸರ್ಗದಿಂದ ಬಂದಿದೆ. ನಮ್ಮಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು, ಎಲ್ಲ ಕೋಶಗಳಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ನಿಸರ್ಗದ ಗುಣದಿಂದ ತನಗೆ ತಾನಾಗೆ ಆಗತ್ತೆ. ಮತ್ತೆ ಹೇಳ್ತೀನಿ, ನಮ್ಮ 5 ಕೋಶಗಳಲ್ಲಿ 3 ದೇಹಗಳಲ್ಲಿ ಏನೇ ಆದರೂ ಕೂಡ ಅದೆಲ್ಲವೂ ಕೂಡ ನಿಸರ್ಗದ ಗುಣಗಳಿಂದ, ನಿಸರ್ಗದ ಶಕ್ತಿಯಿಂದ ತನಗೇ ತಾನಾಗಿ ಆಗತ್ತೆ. ಆತ್ಮ ಯಾವುದರಲ್ಲೂ ಪಾಲ್ಗೊಳ್ಳಲ್ಲ. ಆತ್ಮ ಎಲ್ಲವನ್ನು ನಿರ್ಲಿಪ್ತವಾಗಿ ನೋಡ್ತಾ ಇರುತ್ತೆ. ಇಷ್ಟು ಸ್ಪಷ್ಟ ಇರ್ಬೇಕು ಎಲ್ರಿಗೂ. ನಮ್ಮಲ್ಲಿ ಆಗ್ತಕ್ಕಂಥ ಎಲ್ಲಾ ಬದಲಾವಣೆಗಳು ಯಾವುದೇ ಕೋಶದಲ್ಲಿರ್ಬೋದು, ಯಾವುದೇ ದೇಹದಲ್ಲಿರ್ಬೋದು, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ಶರೀರ, ನೀವು ಯಾವ ಶರೀರನಾದ್ರೂ ತಗೊಳ್ರಿ, ಈ 3 ಶರೀರಗಳಲ್ಲಿ 5 ಕೋಶಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಕಾರಣ ಏನಪ್ಪಾ ಅಂತಂದ್ರೆ ನಿಸರ್ಗವೇ ಕಾರಣ, ನಿಸರ್ಗದ ಶಕ್ತಿಯೇ ಕಾರಣ. ನಾವ್ಯಾರೂ ಕಾರಣ ಅಲ್ಲ. ಹಾಗಾದ್ರೆ ಇದೆಲ್ಲ ನಿಸರ್ಗದ್ದೇ ಕೆಲಸ ಆಯಿತು ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಪರಮಾತ್ಮನಿಂದ ಬಂದಿರತಕ್ಕಂಥ ಅಂಶ ಇದೆಯಲ್ಲ ನಮ್ಮ ಆತ್ಮ, ಅದ್ರದ್ದು ಏನ್ ಕೆಲಸ? ಅದರ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲವನ್ನು ನಿರ್ಲಿಪ್ತವಾಗಿ ನೋಡ್ತಾ ಇರುತ್ತೆ. ಆತ್ಮ ಯಾವುದರಲ್ಲೂ ಕೂಡ ಭಾಗವಹಿಸಲ್ಲ. ದೇಹದ ಒಳಗೆ ಇರುತ್ತೆ, ಆದರೆ ದೇಹಕ್ಕೆ ಅಂಟಿಕೊಂಡಿರಲ್ಲ. So whatever happens, whatever changes occurs in all the 5 koshas and the 3 bodies in the system is all because of the force of nature. It's nothing to do with us. ನಿಸರ್ಗದಿಂದ ತನಗೆ ತಾನಾಗಿ ಆಗ್ತಾ ಇರುತ್ತೆ ಎಲ್ಲ. ಈಗಲೇ ತಗೊಳ್ರಿ, ನಾವು ಮಾತಾಡ್ತಾ ಇದ್ದೀವಿ. ಇವನ್ ನಾವು ಆಸ್ ವಿ ಸ್ಪೀಕ್ ನಮ್ಮ ಹಾರ್ಟ್ ಕೆಲಸ ಮಾಡ್ತಿದೆ, ಶ್ವಾಸಕೋಶ ಕೆಲಸ ಮಾಡ್ತಿದೆ, ರಕ್ತ ಕೆಲಸ ಮಾಡ್ತಾ ಇದೆ, ಕಿಡ್ನಿ ಕೆಲಸ ಮಾಡ್ತಿದೆ, ಲಿವರ್ ಕೆಲಸ ಮಾಡ್ತಿದೆ, ಜಠರ ಕೆಲಸ ಮಾಡ್ತಿದೆ. ಎಲ್ಲ ನಮ್ಮನ್ನು ಕೇಳ್ಕೊಂಡ ಮಾಡ್ತಾ ಇದೆ. ಎಲ್ಲ ತನಗೆ ತಾನಾಗೆ ಕೆಲಸ ಮಾಡ್ತಿದೆ. ನಾವೇನು ಅನ್ಕೊಳ್ತೀವಿ, ಎಲ್ಲ ನಮ್ಮನ್ನು ಕೇಳ್ಕೊಂಡೆ ಕೆಲಸ ಮಾಡುತ್ತೆ ಅಂತ ಅನ್ಕೊಳ್ತೀವಿ. ವಿ ಥಿಂಕ್ ದಟ್ ಎವ್ರಿ ಆರ್ಗನ್ ಲಿಸನ್ಸ್ ಟು ಅಸ್ ಅಂಡ್ ದೆನ್ ವರ್ಕ್ಸ್. ನನ್ ಆಫ್ ದ ಆರ್ಗನ್ಸ್ ಆಕ್ಚುಲಿ ಲಿಸನ್ ಟು ಯು. ಎವ್ರಿಥಿಂಗ್ ಈಸ್ ವರ್ಕಿಂಗ್ ಆಟೋನಮಸ್ಲಿ. ನಥಿಂಗ್ ಇಸ್ ಆಕ್ಚುಲಿ ಲಿಸನಿಂಗ್ ಟು ಯು. ನಾವು ಕೈ ಕಾಲು ಅಲ್ಲಾಡಿಸ್ತೀವಿ ಅನ್ನೋದು ಬಿಟ್ರೆ ದೇಹದ ಇನ್ ಯಾವ ಅಂಗ ನಮ್ಮ ಕಂಟ್ರೋಲ್ ಇದೆ? Except for the fact that we actually move our hands and feet, which other organ in the body is actually under our control? ಕಣ್ಣು ರೆಪ್ಪೆ ಮಿಟ್ಕೋದು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. We have no control how many times the eyelids actually blink every minute. We have no clue. Every part of the body is functioning autonomously. ತನಗೆ ತಾನಾಗಿ ಎಲ್ಲ ಕೆಲಸ ಮಾಡ್ತಿದೆ. ಹಾಗಾದ್ರೆ ಇದು ಹ್ಯಾಕ್ ಕೆಲಸ ಮಾಡ್ತಿದೆ ಅಂತ ಯಾರನ್ನು ಕೇಳಿದ್ರೆ, ಹೌ ಡಸ್ ಇಟ್ ವರ್ಕ್ ಅಂತ ಕೇಳಿದ್ರೆ, ನಿಸರ್ಗದ ಶಕ್ತಿಯಿಂದ ತನಗೆ ತಾನಾಗೆ ಕೆಲಸ ಆಗ್ತಾ ಇದೆ. ಇದು ಬಾಬೂಜಿಯವರು ಇದನ್ನ ಬರೀತಾರೆ. ಏನಂತ ಬರೀತಾರೆ? ಅಹಂನ 4 ಸ್ತರಗಳು ಅಂತ ಬರೀತಾರೆ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ. ಮೊದಲನೇ ಸ್ತರದಲ್ಲಿ ನನ್ನ ದೇಹನೇ, ನಾನೇ ದೇಹ, ನಾನೇ ಎಲ್ಲ ಮಾಡ್ತಿರೋದು ಅಂತ ಹೇಳ್ತೀವಿ. ಐ ಆಮ್ ದ ಬಾಡಿ ಅಂಡ್ ಐ ಆಮ್ ದ ಡೋರ್ ಆಫ್ ಎವ್ರಿಥಿಂಗ್. ಎರಡನೇ ಸ್ತರದಲ್ಲಿ ನನ್ನ ಒಳಗಡೆ ಯಾವುದೋ ಶಕ್ತಿ ಇದೆ, ಗುರು ಇದ್ದಾರೆ, ದೇವರಿದ್ದಾರೆ, ಅವರದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಇದು ಎರಡನೇ ಸ್ತರದ ಅಹಂ. ಸೊ ದ ಗುರು ಆರ್ ದ ಪವರ್ ಇನ್ಸೈಡ್ ಆರ್ ಗಾಡ್ ಈಸ್ ಆಕ್ಚುಲಿ ಮೇಕಿಂಗ್ ಮಿ ಡೂ ಥಿಂಗ್ಸ್. ಬೋತ್ ಆರ್ ರಾಂಗ್ ಕಾನ್ಸೆಪ್ಟ್ಸ್ ಆಫ್ ಈಗೋ. The real concept of ego comes when we recognize the third level of ego, refinement of ego. The third level comes when we recognize everything that is happening automatically. We have no say in that. In the fourth level, all the work occurs automatically even without our awareness. ನಮ್ಮ ಅರಿವೇ ಇಲ್ದರೆ ಎಲ್ಲ ಕೆಲಸ ತನಗೆ ತಾನಾಗ ಆಗ್ತಾ ಇದೆ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಕೆಲಸ ಆಗ್ತಿದೆ ಅನ್ನೋ ಅರಿವು ಕೂಡ ಇರಲ್ಲ. This is the fourth level of ego. ಈಗ ನೋಡಿ, ಇದನ್ನು ವಾಪಸ್ ಇಲ್ಲಿಗೆ ತಗೊಂಡ್ಬನ್ರಿ. ನಿಸರ್ಗದಿಂದ ಬಂದಿರತಕ್ಕಂಥ ಭಾಗಗಳು ಆತ್ಮದ ಒಂದು ಭಾಗ. ಈಗ ಆತ್ಮಕ್ಕೂ ನಿಸರ್ಗದಿಂದ ಬಂದಿರತಕ್ಕಂಥ ದೇಹಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಈ ನಿಸರ್ಗದಿಂದ ಬಂದಿರತಕ್ಕಂಥ ದೇಹದ ಭಾಗಗಳು ತನ್ನ ಪಾಡಕ್ಕೆ ತಾವು ಕೆಲಸ ಮಾಡ್ತಿದೆ. ಆತ್ಮ ತನ್ನ ಪಾಡಕ್ಕೆ ನಿರ್ಲಿಪ್ತವಾಗಿದೆ.
ಎಲ್ಲ ತನ್ನ ಪಾಡಿಗೆ ತಾನು ಕೆಲಸ ಆಗ್ತಾ ಇದೆ ಅಂತ ಯಾವಾಗ ನಮ್ಗೆ ಗೊತ್ತಾಗುತ್ತೋ ಆವಾಗ ನಾವು ಮೂರನೇ ಹಂತದ ಈಗೋನಲ್ಲಿ ಇರ್ತೀವಿ. ಮೂರನೇ ಹಂತದ ಅಹಂನ ಸ್ತರಕ್ಕೆ ನಾವು ಬೆಳೆದಿದ್ದೀವಿ ಅಂತ ಆಯ್ತು. ಅಷ್ಟು ಸೂಕ್ಷ್ಮ ಆಗಿದೆ ನಮ್ಮ ಅಹಂ ಅಂತ. ಅಲ್ಲಿವರೆಗೂ ಕೂಡ ನಾವು ದೇಹಕ್ಕೆ ಅಂಟ್ಕೊಂಡಿದ್ದೀವಿ ಅಥವಾ ಇನ್ಯಾವುದೋ ಶಕ್ತಿಗೆ ಅಂಟ್ಕೊಂಡಿದ್ದೀವಿ ಅಂತ ಆಯ್ತು. ಸರಿನಾ? ಸೊ ಇಷ್ಟು ಕಾನ್ಸೆಪ್ಟ್ ಇವತ್ತು ಅರ್ಥ ಮಾಡ್ಕೊಂಡ್ರೆ ಸಾಕು. ನಮಗೆ ನಿಸರ್ಗದಿಂದ 3 ದೇಹಗಳು ಅಥವಾ 5 ಕೋಶಗಳು ಬಂದಿದೆ. ಅದೆಲ್ಲ ತನ್ಪಾಡಿಗೆ ತಾನು ಕೆಲಸ ಮಾಡ್ತಾ ಇದೆ. ಏನ್ ಮಾಡ್ಬೇಕು ತನ್ಪಾಡಿಗೆ ತಾನು ಮಾಡ್ತಾ ಇದೆ. ಭಗವಂತನಿಂದ ಒಂದು ಅಂಶ ಬಂದಿದೆ, ಅದು ನಮ್ಮ ಆತ್ಮ. ಅದು ಯಾವುದರಲ್ಲೂ ಕೂಡ ಭಾಗವಹಿಸಲ್ಲ, ಎಲ್ಲವನ್ನ ನಿರ್ಲಿಪ್ತವಾಗಿ ಸುಮ್ಮನೆ ನೋಡ್ತಾ ಇದೆ. ಇದಿಷ್ಟು ನೀವು ಕರೆಕ್ಟಾಗಿ ಮನಸ್ಸಿಗೆ ಹಾಕೊಳ್ತು ಅಂತಂದ್ರೆ, ಈಗ ನಾ ಅಹಂನ 4 ಸ್ತರಗಳ ಏನು ವಿವರಣೆ ಕೊಟ್ಟೆ, ಅದನ್ನ ಮುಂದಕ್ಕೆ ವಿವರಣೆ ಕೊಡ್ತಾ ಕೊಡ್ತಾ ಅದನ್ನ ಬೇಕಾದ್ರೆ ವಿ ಕ್ಯಾನ್ ಎಲಾಬ್ರೇಟ್, ಅದನ್ನ ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ವಿಸ್ತಾರ ಮಾಡಿ ಮಾತಾಡೋಣ ಮತ್ತೊಂದ್ಸತಿ. ಬಟ್ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಆತ್ಮಕ್ಕೆ ಹಾಗೆ ಇನ್ನೊಂದು ಕಡೆ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ, ಅವಿನಾಶಿಯಾದಂತ ಒಂದೇ ಒಂದು ಜೀವಿ ಇದೆ, ಅದನ್ನೇ ಬ್ರಹ್ಮನ್ ಅಂತ ಕರೀತಾರೆ ಅಂತ ಹೇಳ್ತಾನೆ. ಬ್ರಹ್ಮನ್ ಅಂದ್ರೆ ಯಾರು ಅಂತಂದ್ರೆ ಅವಿನಾಶಿಯಾದಂತ ಒಂದೇ ಜೀವ ಇದೆ, ಅದಕ್ಕೆ ನಾವು ಬ್ರಹ್ಮನ್ ಅಂತ ಕರಿತೀವಿ ಅಂತ. ಆ ಬ್ರಹ್ಮನಿಗೆ ನಾವೆಲ್ಲ ಸಣ್ಣ ಸಣ್ಣ ಭಾಗಗಳು. ಹಾಗೆ ನಮ್ಮ ದೇಹಕ್ಕೆ ನಮ್ಮ ಜೀವಕೋಶಗಳೆಲ್ಲ ಸಣ್ಣ ಸಣ್ಣ ಭಾಗಗಳಲ್ವಾ, ಅದೇ ರೀತಿಯಾಗಿ ಬ್ರಹ್ಮನ್ನ ದೇಹಕ್ಕೆ ನಾವೆಲ್ಲ ಒಂದು ಸಣ್ಣ ಜೀವಕೋಶ ಇದ್ದಾಗ. ಫಾರ್ ದ ಬಾಡಿ ಆಫ್ ಬ್ರಹ್ಮನ್ ವಿ ಆರ್ ಲೈಕ್ ಸೆಲ್ಸ್ ಇನ್ ದ ಬಾಡಿ ಆಫ್ ದ ಬ್ರಹ್ಮನ್. ಸರಿನಾ? ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡಿತ್ತು ಅಂತಂದ್ರೆ ಇಟ್ ಬಿಕಮ್ಸ್ ಈಸಿಯರ್. ಹಾಗಾದ್ರೆ ನಮಗೆ 3 ದೇಹ ಇದೆ ಅಂತಂದ್ರೆ ಜೀವಕೋಶದ ಸ್ತರದಲ್ಲೂ 3 ದೇಹ ಇದೆ, ನಮ್ಮ ಈ ದೇಹದ ಸ್ತರದಲ್ಲೂ 3 ದೇಹ ಇದೆ, ಬ್ರಹ್ಮನ್ನ ಸ್ತರದಲ್ಲೂ ಕೂಡ 3 ದೇಹಗಳಿದೆ. ಸೇಮ್ ಮೇಕಪ್ ಈಸ್ ದಿ ಸೇಮ್, ವ್ಯತ್ಯಾಸ ಆಗಲ್ಲ. ಅದು ಪ್ರಸ್ತುತಪಡಿಸಿರ್ತಕ್ಕಂಥ ರೀತಿ ಎಲ್ಲ ಕಡೆ ಒಂದೇನೆ. ಜೀವಕೋಶದಲ್ಲೂ 3 ಶರೀರಗಳಿದೆ, ನಮ್ಮ ಈ ಶರೀರದಲ್ಲೂ ಈ ಆಕೃತಿಯಲ್ಲೂ ಕೂಡ 3 ಶರೀರಗಳಿದೆ, ಮತ್ತೆ ನಾವು ಬ್ರಹ್ಮನ್ನ ಒಂದು ರೂಪ ತಗೊಂಡ್ರು ಕೂಡ ಅಲ್ಲೂ 3 ಶರೀರಗಳಿದೆ. ಏನು ವ್ಯತ್ಯಾಸ ಇಲ್ಲ. ಸರಿನಾ? ಸೊ ಇದನ್ನ ನಾವು ತಮಾಷೆಯಾಗಿ ನೋಡ್ತು ಅಂತಂದ್ರೆ, ಈ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ನಕ್ಷತ್ರಿಗ ಒಂದು ಡೈಲಾಗ್ ಹೇಳ್ತಾನೆ, ಯಾರಿಗಾದ್ರೂ ಜ್ಞಾಪಕ ಇದ್ರೆ ಹೇಳಬಹುದು. ಅಂಡಪಿಂಡ ಬ್ರಹ್ಮಾಂಡಗಳಲ್ಲಿ ಏನಿದೆ ಅಂತ ಕೇಳ್ತಾರೆ. ಕರೆಕ್ಟ್. ಸೊ ಅಂಡದಲ್ಲಿ ಏನಿದೆಯೋ ಪಿಂಡದಲ್ಲೂ ಅದೇ ಇದೆ, ಪಿಂಡದಲ್ಲಿ ಏನಿದೆಯೋ ಬ್ರಹ್ಮಾಂಡದಲ್ಲೂ ಅದೇ ಇದೆ. ಸೊ ಅಂಡ ಪಿಂಡ ಬ್ರಹ್ಮಾಂಡ 3 ಸ್ತರದಲ್ಲಿ ಒಂದೇ ರೀತಿಯಲ್ಲಿ ರಚನೆ ಆಗಿದೆ, ಸೃಷ್ಟಿ ಆಗಿದೆ. ನೀವು ಸರಿಯಾಗಿ ಅಂಡವನ್ನು ಅರ್ಥ ಮಾಡ್ಕೊಂಡ್ರೆ ಪಿಂಡ ಮತ್ತು ಬ್ರಹ್ಮಾಂಡನ ಅರ್ಥ ಮಾಡ್ಕೊಂಡಂಗೆ, ಬ್ರಹ್ಮಾಂಡನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಅಂಡ ಮತ್ತು ಪಿಂಡನ ಅರ್ಥ ಮಾಡ್ಕೊಂಡಂಗೆ. ಸೊ ಆಲ್ ದ 3 are made up in a very similar way. If you understand one of them, the other 2 are automatically understood. ಸರಿನಾ? ಸೊ ಅಂಡ ಪಿಂಡ ಬ್ರಹ್ಮಾಂಡ, ಇಲ್ಲಿ ಜೀವಕೋಶ, ಒಬ್ಬ ಜೀವಿ ಮತ್ತೆ ಬ್ರಹ್ಮನ್. ಅಂಡ ಪಿಂಡ ಬ್ರಹ್ಮಾಂಡ ಅಂತ ಒಂದು ದೃಷ್ಟಿನಲ್ಲಿ ನೋಡ್ಬೋದು, ಇನ್ನೊಂದರಲ್ಲಿ ಅದನ್ನ ಜೀವಕೋಶ ಅಂತ ನೋಡ್ಬೋದು, ಜೀವಿ ಅಂತ ನೋಡ್ಬೋದು, ಬ್ರಹ್ಮನ್ ಅಂತ ನೋಡ್ಬೋದು. ಅದನ್ನೇ ಕರೆಸ್ಪಾಂಡಿಂಗ್ ಟ್ರಾನ್ಸ್ಲೇಷನ್ ಅಷ್ಟೇ, ಬೇರೆ ರೂಪದಲ್ಲಿ ನೋಡ್ತಾರೆ. ಸರಿನಾ? ಸರಿ, ಇದರಲ್ಲಿ ಏನಾದ್ರು ಪ್ರಶ್ನೆ ಹೇಳಿದ್ರೆ ಕೇಳಿ. ಎನಿ ಕ್ವೆಶನ್ಸ್ ಇನ್ ದಿಸ್? ಯಾಕೆಂದ್ರೆ ಈ ಕಾನ್ಸೆಪ್ಟ್ ಇದೆಯಲ್ಲ, ನೀವು ಪ್ಯಾರಲಲಿಸಮ್ ಇನ್ ಕ್ರಿಯೇಷನ್ ಅಂತ ಬರುತ್ತೆ ಸಹಜ್ ಮಾರ್ಕ್ ಫಿಲಾಸಫಿನಲ್ಲಿ. ದೇರ್ ಇಸ್ ಎ ಹ್ಯೂಮನ್ ಕ್ರಿಯೇಷನ್, ದೇರ್ ಇಸ್ ಎ ಡಿವೈನ್ ಕ್ರಿಯೇಷನ್ ಅಂತ ಬರುತ್ತೆ. ಸರಿನಾ? ಈಗ ನಾವು ಡಿವೈನ್ ಕ್ರಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅರ್ಥ ಆಯ್ತಾ? ಬ್ರಹ್ಮನ್ನ ಸೃಷ್ಟಿ ಮಾಡಿದ್ಯಾರು? ಭಗವಂತ. ಆ ಸೃಷ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ. ಸರಿನಾ? ನಿಸರ್ಗನ ಸೃಷ್ಟಿ ಮಾಡಿದ್ಯಾರು? ಅದು ಭಗವಂತನೇ ಮಾಡಿ. ಇಡೀ ನಿಸರ್ಗ ಒಂದು, ಇಡೀ ನಿಸರ್ಗದಲ್ಲಿ ಒಂದೇ ಜೀವಿ ಇರೋದು, ಅದು ಬ್ರಹ್ಮನ್. ಆ ನಿಸರ್ಗದ ಪರಿಣಾಮವಾಗಿ ನಾವು ಇಲ್ಲಿ ಜೀವದಲ್ಲಿ ಇದೀವಲ್ಲ, ನಾವು ಆತ್ಮ ಅಂತ ಅನ್ಕೊಂಡಿದೀವಿ. ಇನ್ಫ್ಯಾಕ್ಟ್ ಒಂದು ಒಳ್ಳೆ ಡೆಫಿನೇಷನ್ ಕೃಷ್ಣ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅಂತಂದ್ರೆ, he says there is only one living being who is immortal, and that is Brahman, and that is created by God only, by the center. ಬ್ರಹ್ಮನ್ನ ಸ್ವಭಾವ ಆಧ್ಯಾತ್ಮ ಅಂತ ಕರೀತಾರೆ. ದ ನೇಚರ್ ಆಫ್ ಬ್ರಹ್ಮನ್ ಈಸ್ ಆತ್ಮ ಆರ್ ಆಧ್ಯಾತ್ಮ.
The nature of Brahman is spirituality or soul. That is the nature of Brahman. ನಾವು ಇದನ್ನ ಎರಡನ್ನೂ ತಾಳೆ ಮಾಡಿ ನೋಡಲ್ಲ. ಬ್ರಹ್ಮನ್ಗೂ ಆತ್ಮಕ್ಕೂ ಇರತಕ್ಕಂಥ ಸಂಬಂಧ, ಬ್ರಹ್ಮನ್ಗೆ ಇರತಕ್ಕಂಥ ಸ್ವಭಾವ ಈಸ್ ಆತ್ಮ ಅಥವಾ ಆಧ್ಯಾತ್ಮ. ದಟ್ಸ್ ದ ನೇಚರ್ ಆಫ್ ಬ್ರಹ್ಮನ್. ಅಂದ್ರೆ ನೇಚರ್ ಆಫ್ ಬ್ರಹ್ಮನ್ ಅಂತಂದ್ರೆ ಆತ್ಮ ಅಂತ ಹೇಳಿದಾಗ, ಆಧ್ಯಾತ್ಮ ಅಂತ ಹೇಳಿದಾಗ ವಿ ಆರ್ ಟಾಕಿಂಗ್ ಅಬೌಟ್ ಸ್ಪಿರಿಚುಯಾಲಿಟಿ. ಬ್ರಹ್ಮನ ಸ್ವಭಾವ, ವಾಟ್ ಈಸ್ ದ ನೇಚರ್ ಆಫ್ ಬ್ರಹ್ಮನ್? ಇಟ್ ಈಸ್ ಸ್ಪಿರಿಚುಯಾಲಿಟಿ. ಹಿ ಈಸ್ ಆಫ್ ದ ನೇಚರ್ ಆಫ್ ಸ್ಪಿರಿಟ್. ದಟ್ ಈಸ್ ದ ನೇಚರ್ ಆಫ್ ಬ್ರಹ್ಮನ್. ಇಷ್ಟನ್ನ ಜ್ಞಾಪಕ ಇಟ್ಕೊಳ್ರಿ. ಅಲ್ಲಿಗೆ ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀವಿ ಅಂತಂದ್ರೆ ಅದರ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ವಿ ಆರ್ ಎಸ್ಟಾಬ್ಲಿಷಿಂಗ್ ಅವರ್ ಸೆಲ್ಸ್ ಇನ್ ಬ್ರಹ್ಮನ್. ಬ್ರಹ್ಮನ್ನಲ್ಲಿ ನಾವು ನೆಲೆ ನಿಲ್ತಾ ಇದ್ದೀವಿ. ಆಧ್ಯಾತ್ಮಿಕ ಬೆಳವಣಿಗೆ ಅಂದ್ರೆ ಬ್ರಹ್ಮನ್ನಲ್ಲಿ ನಾವು ನೆಲೆ ನಿಲ್ಲೋದು. ವಾಟ್ ಯು ಮೀನ್ ಬೈ ಸ್ಪಿರಿಚುವಲ್ ಗ್ರೋತ್? Spiritual growth means we are getting established in the state of Brahman. Because why? Because the nature of Brahman is spirituality. That is its very nature. Brahmanna ಗುಣ, ಅವನ ಸ್ವಭಾವ. ಆಧ್ಯಾತ್ಮ ಅನ್ನೋದು ಅವನ ಸ್ವಭಾವ. ಆ ಆಧ್ಯಾತ್ಮ ಈ ಜೀವಿಯಲ್ಲಿ ಪ್ರಕಟ ಆಯಿತು ಅಂತಂದ್ರೆ ಅದನ್ನ ಆತ್ಮ ಅಂತ ಕರಿತೀವಿ. ಇಫ್ ದ ಸೇಮ್ ಥಿಂಗ್ ಮ್ಯಾನಿಫೆಸ್ಟ್ ಇನ್ ಒನ್ ಲಿವಿಂಗ್ ಬೀಯಿಂಗ್, you call it as Atma. ಸರಿ. ಸೊ ಒಂದು ಬಾಲ್ ಇದೆ ಅಂತ ಇಟ್ಕೊಳ್ರಿ. ಸಪೋಸ್ ಯು ಹ್ಯಾವ್ ಎ ಬಾಲ್ ಅಂಡ್ ದ ಬಾಲ್ ಹ್ಯಾಸ್ ಲಾಟ್ ಆಫ್ ಸ್ಪೈಕ್ಸ್. ಬೇರೆ ಬೇರೆ ಕಡೆ ಅದು ಸ್ಪೈಕ್ ಆಗಿದೆ ಅಂತ ಇಟ್ಕೊಳ್ರಿ, ಎಲ್ಲಾ ದಿಕ್ಕಿನಲ್ಲೂ. ಎವ್ರಿ ಸ್ಪೈಕ್ ಈಸ್ ಎ ಸೋಲ್, ಬಟ್ ಎವ್ರಿ ಸೋಲ್ ಈಸ್ ಕನೆಕ್ಟೆಡ್ ಟು ದ ಬಾಲ್ ವಿಚ್ ಇಸ್ ದ ಬ್ರಹ್ಮನ್. ದ ಸಮ್ ಟೋಟಲ್ ಆಫ್ ಆಲ್ ದ ಸೋಲ್ಸ್ ಈಸ್ ಬ್ರಹ್ಮನ್. I hope you can understand this particular example. It's very easy to understand this example. ಒಂದು ಬಾಲ್ ಇದೆ, ಅದಕ್ಕೆ ಸಾಕಷ್ಟು ಸ್ಪೈಕ್ಸ್ ಇದೆ ಅಂತ ಇಟ್ಕೊಳ್ರಿ. ಚೂಪಾದ ಒಂದು ಸ್ಪೈಕ್ಗಳಿದೆ. ಆ ಪ್ರತಿಯೊಂದು ಚೂಪಾದ ಸ್ಪೈಕ್ ಇದೆಯಲ್ಲ ಅದು ಒಂದು ಜೀವಿ. ಆದರೆ ಆ ಬಾಲೇ ಇದೆಯಲ್ಲ ಅದು ಬ್ರಹ್ಮನ್. ಸೊ ಆ ಜೀವಿ ಯಾವತ್ತೂ ಕೂಡ ಬ್ರಹ್ಮನ್ನಿಂದ ಹೊರತಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ದ ಜೀವಿ, the individual living being can never be separated apart from the Brahman. This realization is what is called as liberation. This is what Lalaji writes, when the drop in the ocean becomes merged in the waters of the ocean. ಅರ್ಥ ಆಯ್ತಾ? ಒಂದು ನೀರಿನ ಹನಿ ನಾನು ಸಮುದ್ರದ ಭಾಗ ಅಂತ ಯಾವಾಗ ತನ್ನನ್ನು ತಾನು ಗುರುತಿಸ್ಕೊಳ್ಳುತ್ತೋ ಅದು ಬ್ರಹ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ತನ್ನ ನಿಜ ಸ್ವರೂಪನ ಅದು ತಾನು ಅರ್ಥಕೊಳ್ಳೋದು. ಸರಿ. ಸೊ ದಿಸ್ ಇಸ್ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಬ್ರಹ್ಮನ್. ಐ ವಾಂಟ್ ಯು ಪೀಪಲ್ ಟು ಗೋ ಥ್ರೂ ದ ಚಾಪ್ಟರ್ ದಟ್ ಈಸ್ ರಿಟನ್ ಬೈ ಲಾಲಾಜಿ ಇನ್ ಟ್ರೂತ್ ಎಟರ್ನಲ್ ಅಬೌಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಬ್ರಹ್ಮನ್ ಅಂಡ್ ದ ಇಂಡಿವಿಜುವಲ್ ಲಿವಿಂಗ್ ಬೀಯಿಂಗ್. ಆತ್ಮನಿಗೂ ಬ್ರಹ್ಮನಿಗೂ ಇರ್ತಕ್ಕಂಥ ಸಂಬಂಧ ಏನಿದೆ ಅದನ್ನು ಓದ್ಬೇಕು. ಅದು ಸಾಮಾನ್ಯವಾಗಿ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎನಿಬಡಿ ಹೂ ವಾಸ್ ರೆಡ್ ಟ್ರೂತ್ ಎಟರ್ನಲ್ ನೋ, this is a question that is commonly asked for most of the candidates, the relationship between Jiva and Brahman. Right. So please read that particular chapter. We shall discuss more about Brahman as per what is given in Bhagavad Gita. Bhagavad Gita ನಲ್ಲಿ ಬ್ರಹ್ಮನ್ ಬಗ್ಗೆ ಏನು ಕೃಷ್ಣ ಉಲ್ಲೇಖ ಮಾಡ್ತಾ ಹೋಗ್ತಾನೆ, ಇನ್ನೊಂದು ಹೇಳ್ತಾನೆ, ಬ್ರಹ್ಮನ್ ನನ್ನ ಅಧೀನದಲ್ಲೇ ಇದೆ ಅಂತ ಹೇಳ್ತಾನೆ. ಬ್ರಹ್ಮನ್ ಈಸ್ ಅಂಡರ್ ಮೈ ಕಂಟ್ರೋಲ್. ಆಯ್ತಾ? ಸೊ he says Brahman is not somebody who is independent of me, of the center. Brahman is under my control. So just remember this. ಲಾಲಾಜಿ ಅವ್ರ ಬಗ್ಗೆ ಬ್ರಹ್ಮಲಯ ಅದೆಲ್ಲನೂ ಬರೀತಾರೆ. ನಾವು ಸೆಂಟರ್ವರೆಗೂ ಹೋಗಬೇಕು. ಸೆಂಟರ್ನಲ್ಲಿ ಇರತಕ್ಕಂಥ ಸತ್ವವನ್ನು ನಾವು ಹೇಳ್ಕೋಬೇಕು. ಆಗ ನಮ್ಮ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಅಂತ. ಸರಿನಾ? ಕೇವಲ ಬ್ರಹ್ಮಣ್ಣಿಗೆ ಹೋಗಿ, ಬ್ರಹ್ಮಾಂಡ ಮಂಡಲಕ್ಕೆ ಹೋಗಿ ಅಲ್ಲಿ ನಮ್ದು ಕೆಲಸ ಮುಗಿದಿದೆ ಅಂತ ಅನ್ಕೊಂಡ್ರೆ ಅದು ಮುಗ್ದಿರಲ್ಲ. ಇದನ್ನ ಬಾಬೂಜಿ ಅವರು ಬರೆದಿರೋದು. ದಟ್ ಯು ಹ್ಯಾವ್ ಟು ಗೋ ಆಲ್ ದ ವೇ ಅಪ್ ಟು ದ ಸೆಂಟರ್ ಅಂಡ್ ರಿಯಲೈಸ್ ದ ರಿಯಾಲಿಟಿ ರಾದರ್ ದೆನ್ ಜಸ್ಟ್ ರಿಯಲೈಸ್ ಬ್ರಹ್ಮನ್. ಅಹಂ ಬ್ರಹ್ಮಾಸ್ಮಿ ಅಂತ ತಗೊಂಡ್ರೆ ದಟ್ ಈಸ್ ನಾಟ್ ದ ಹೈಯೆಸ್ಟ್ ಸ್ಟೇಟ್ ಅಂತ ಅದಕ್ಕೆ ಬಾಬೂಜಿ ಅವರು ಬರೆಯೋದು. ಸರಿನಾ? ಸರಿ, ಇಲ್ಲಿ ನಿಲ್ಸೋಣಂತೆ. ವಿಲ್ ಜಸ್ಟ್ ಗೋ ಥ್ರೂ ದ ನೆಕ್ಸ್ಟ್ ಒನ್ ವಿಚ್ ಈಸ್ ವಾಟ್ ಯು ಸೇ ಒನ್ ಆಫ್ ದ
Brother, is it Vishishta Advaita class, brother? Don't worry about Dvaita, Advaita. When we go towards the center, we go beyond all the Dvaita, Advaita, and Vishishta Advaita. Don't worry about it. Because for anybody to say that it is Vishishta Advaita, Dvaita, Advaita, you need to be aware of it. When you go to the center, you lose awareness. When you lose awareness, who is going to tell whether it is Advaita, Advaita, Vishishta Advaita? Who is there to tell that? So if a person is claiming that they are in Dvaita or Advaita or Vishishta Advaita, that means they have not actually gone to the highest level. At the highest level, you cannot differentiate between these three. Because nobody is there to actually tell which of these three is actually correct. So when you go to the center, you give up awareness. When awareness itself is gone, where is the question of Dvaita, Advaita, Vishishta Advaita? For that to be there, you need to have awareness. So this question becomes illogical. ಇದಕ್ಕೆ ಬುನಾದಿ ಇಲ್ದಿರತಕ್ಕಂಥ ಪ್ರಶ್ನೆ ಆಗೋಗುತ್ತೆ. ಯಾಕೆಂದ್ರೆ ಅರಿವಿದ್ದಾಗಷ್ಟೇನೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತದ ಪ್ರಶ್ನೆ ಬರೋದು. ಅರಿವೇ ಇಲ್ದಿರತಕ್ಕಂಥ ಸ್ಥಿತಿಗೆ ಹೊರಟೋಯ್ತು ಅಂತಂದ್ರೆ ಯಾರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಉತ್ತರ ಹೇಳಲಿಕ್ಕೆ ಸಾಧ್ಯ ಇದೆ ಇಲ್ಲಿ? ಸೊ ಈ ಪ್ರಶ್ನೆ ತನಗೆ ತಾನಾಗೆ ಮಾಯ ಆಗೋಗುತ್ತೆ. ಇಟ್ ವಿಲ್ ಜಸ್ಟ್ ಡಿಸಪಿಯರ್. ಹೊರಟೋಗುತ್ತೆ ಪ್ರಶ್ನೆ ತನಗೆ ತಾನಾಗೆ ಹೊರಟೋಗುತ್ತೆ. ಸೊ ದಿಸ್ ಇಸ್ ಎ ಕ್ವೆಶನ್ ವಿಚ್ ಕ್ಯಾನ್ ಓನ್ಲಿ ಬಿ ಆಸ್ಕ್ಡ್ ಬೈ ಪರ್ಸನ್ ಹೂ ಇಸ್ ನಾಟ್ ಯೆಟ್ ರೀಚ್ ದಟ್ ಸ್ಟೇಜ್. ಆ ಸ್ಟೇಜ್ಗೆ ರೀಚ್ ಆದವರು, ಆ ಹಂತಕ್ಕೆ ರೀಚ್ ಆದವರು, ಆ ಹಂತಕ್ಕೆ ತಲುಪಿದವರಿಗೆ ಈ ಪ್ರಶ್ನೆ ಇರೋದೇ ಇಲ್ಲ. ದೇರ್ ಇಸ್ ನೋ ಕ್ವೆಶನ್ ಆಫ್ ಪಾಸಿಬಿಲಿಟಿ ಆಫ್ ದಿಸ್ ಕ್ವೆಶನ್ being there for a person who has reached that stage. Okay, so just remember this. So this question itself is invalid in the end. The question collapses. Okay, so we will go through the next part of the what do you say, ಇದು ಯಾರ್ಯಾರು ಇದಕ್ಕೆ ಬರ್ಬೇಕಂತಿದ್ರು ಇಲ್ಲಿಗೆ ಕೂರ್ಗ್ ಆಶ್ರಮಕ್ಕೆ, ಇದನ್ನ ಬೇಕಾದ್ರೆ ಅಭ್ಯಾಸ ಮಾಡ್ಕೋಬಹುದು. ಯಾಕೆಂದ್ರೆ ಯಾರನ್ನು ನಡಿಬೇಕಂತಿದ್ರೆ ಕೂರ್ಗ್ನಲ್ಲಿ ಇದನ್ನ ಅಭ್ಯಾಸ ಮಾಡ್ಕೋಬಹುದು. ಕವರಿಂಗ್ ಲಾರ್ಜ್ ಡಿಸ್ಟೆನ್ಸಸ್, ಫಾಸ್ಟರ್ ವಾಕಿಂಗ್ ಟಿಪ್ಸ್. ಲಾಲಾಜಿ ಅವರು ಹೇಳ್ತಾರೆ, ದೇರ್ ಇಸ್ ಎ ನೀಡ್ ಟು ವಾಕ್ ಎ ಲಾಟ್, ದೆನ್ ಹ್ಯಾವ್ ದ ಐಡಿಯಾ ದಟ್ ದ ಅರ್ತ್ ಈಸ್ ಮೂವಿಂಗ್ ಬ್ಯಾಕ್ವರ್ಡ್ಸ್ ಅಂಡ್ ಯುವರ್ ಸ್ಟೆಪ್ಸ್ ಆರ್ ಗೋಯಿಂಗ್ ಅಹೆಡ್. ದಿಸ್ ವಿಲ್ ಶಾರ್ಟನ್ ದ ಡಿಸ್ಟೆನ್ಸ್. ಲಾಲಾಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ದೂರ ನಡೆಯುವಂತ ಅವಶ್ಯಕತೆ ಬಂತು ಅಂತಂದ್ರೆ ಭೂಮಿ ನಿಮ್ಮ ಕಾಲ ಕೆಳಗಡೆಯಿಂದ ಹಿಂದಕ್ಕೆ ಹೋಗ್ತಾ ಇದೆ, ನಿಮ್ಮ ಸ್ಟೆಪ್ಸ್ ಅಂದ್ರೆ ಏನ್ ಹೇಳ್ತೀರಾ ಕನ್ನಡದಲ್ಲಿ? ಹೆಜ್ಜೆಗಳು. ನಿಮ್ಮ ಹೆಜ್ಜೆಗಳು ಮುಂದಕ್ಕೆ ಹೋಗ್ತಾ ಇದೆ ಅಂತ ನೀವು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ನಡಿಬೇಕು. ಆವಾಗ ಆ ನಡೀತಕ್ಕಂಥ ದೂರ ಇದೆಲ್ಲ ಅದು ಕಡಿಮೆ ಆದಂಗೆ ತೋರುತ್ತೆ. ಸೊ ಜಸ್ಟ್ ರಿಮೆಂಬರ್ ದಿಸ್. ತುಂಬಾ ನಡೆಯುವಂತ ಅಗತ್ಯ ಇತ್ತು ಅಂತಂದ್ರೆ ನಮ್ಮ ಕೆಳಗಡೆ, ಪಾದದ ಕೆಳಗಡೆ ಇರ್ತಕ್ಕಂಥ ಭೂಮಿ ಹಿಂದಕ್ಕೆ ಹೋಗ್ತಾ ಇದೆ, ನಮ್ಮ ಹೆಜ್ಜೆಗಳು ಮುಂದಕ್ಕೆ ಹೋಗ್ತಾ ಇದೆ ಅಂತ ಅನ್ಕೊಂಡು ನಡೆದಾಗ ಆ ದೂರ ಏನಿರುತ್ತೆ, ಆ ಕ್ರಮಿಸ್ತಕ್ಕಂಥ ದೂರ ಸಣ್ಣ ಆಗತ್ತೆ ಅಂತ ಬರೀತಿದೆ. The higher the condition to which you have climbed to have this firm thought, the quicker the distance will be covered. ಸೊ ನಾವೇನಾದ್ರೂ ಪಿಂಡ ಪ್ರದೇಶ ದಾಟಿ ಮನೋಮಂಡಲಕ್ಕೆ ಹೋಗಿದ್ದೀವಿ, ಮನೋಮಂಡಲದಲ್ಲೂ ಸಾಕಷ್ಟು ಬೆಳೆದಿದ್ದೀವಿ ಅಂತಂದ್ರೆ ನಾವು ಎಷ್ಟು ಎತ್ತರಕ್ಕೆ ಆಧ್ಯಾತ್ಮಿಕವಾಗಿ ಬೆಳೆದಿರುತ್ತೋ ಅಷ್ಟೇ ವೇಗವಾಗಿ ಈ ದೂರ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಹೈಯರ್ ದ ಕಂಡೀಷನ್ ದಟ್ ವಿ ಹ್ಯಾವ್ ಅಟ್ ದ ಹೈಯರ್ ಪಾಯಿಂಟ್ಸ್, the more faster the distance will be covered. ವೇಗವಾಗಿ ಆ ದೂರವನ್ನು ಕ್ರಮಿಸ್ತೀರಾ. ಸರಿ, ಯಾರಾದ್ರೂ ಇದು ಅಭ್ಯಾಸ ಮಾಡ್ಬೇಕಂತಿದ್ರೆ ಇದನ್ನ ಅಭ್ಯಾಸ ಮಾಡ್ಬೋದು. ಸರಿನಾ? ನಾಳೆ ಇದನ್ನ ನೋಡೋಣ. ಎನಿ ಕ್ವೆಶನ್ಸ್ ಆನ್ ದಿಸ್? ಇಟ್ಸ್ ಎ ವೆರಿ ಈಸಿ ಟಿಪ್ ಟು ಫಾಲೋ. ಇವನ್ ಯೆಸ್ಟರ್ಡೇಸ್ ಟಿಪ್ ಅಂಡ್ ಟುಡೇಸ್ ಟಿಪ್. ಐ ಜಸ್ಟ್ ಚೆಕ್ ಹೌ ಮಚ್ ಯು ಹ್ಯಾವ್ ಅಂಡರ್ಸ್ಟುಡ್ ಫ್ರಮ್ ಯೆಸ್ಟರ್ಡೇ. ಜಠರದ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು? ಯಾವ ಬಣ್ಣ ಎಷ್ಟು ತಗೋಬೇಕು? ಕೆಂಪು ಬಣ್ಣ ತಗೋಬೇಕು. ರೆಡ್. ಎಷ್ಟು ತಗೋಬೇಕು? 5 minutes. ಓಕೆ, ಗುಡ್. ಶ್ವಾಸಕೋಶದಾಯ್ತು ಅಂತಂದ್ರೆ Blue. ನೇರಳೆ ಬಣ್ಣ. 10 ನಿಮಿಷ, 5 ನಿಮಿಷ. 7 minutes. ನೋಡ್ರಿ, ನೆನ್ನೆಯಿಂದ ಇವತ್ತಿಗೆ ಆಲ್ರೆಡಿ ಮರ್ತ ಹೋಗಿದ್ದಾರೆ. 10 minutes. 10 minutes. 10 minutes. One is 5 minutes, one is 10 minutes. One is red color, other one is blue color or violet color, purplish color, ನೇರಳೆ ಬಣ್ಣ. ಸರಿನಾ? ಡಾರ್ಕ್ ಬ್ಲೂ, purplish color. Anyway, so I wanted to check whether you can actually remember it, because we keep forgetting as you read more sittings, no, more techniques, you keep forgetting the past techniques because you don't actually apply it. So that's why Even for the people who are Vaishwan coming, doing
ಮಿರಾಕಲ್ ವೈಶ್ವಾನರ. For people who are coming, 1 minute. For people who are coming to Coorg, the entire session will be practical oriented. It will not be theory oriented. So you will not have long lectures. So I hope as many people can actually participate in that. And I'm hoping that you can at least have some firm grip and confidence on at least 15 to 20 techniques before you go from the workshop. ಒಂದು 15ರಿಂದ 20 ಟೆಕ್ನಿಕ್ ತಂತ್ರಗಳಾದರೂ ನೀವು ಕಲ್ತ್ಕೊಂಡು ಹೋಗಬೇಕು. ಅದರಲ್ಲಿ ನಿಮಗೆ ಒಂದಿಷ್ಟು ಆತ್ಮವಿಶ್ವಾಸ ಮೂಡಿರ್ಬೇಕು. ಯಾಕೆಂತಂದ್ರೆ ವಿ ವಿಲ್ ಅಲೋ ಯು ಟು ಪ್ರಾಕ್ಟೀಸ್ ಈಚ್ ಆಫ್ ದ ಟೆಕ್ನಿಕ್. ವಿ ವಿಲ್ ನಾಟ್ ಗಿವ್ ಯು ಸೇ 10 techniques in 3 hours and then leave you. We are not going to do that. That was the kind of workshop that we had in Kuppalli also. That is the same thing we had in Mysore also. But this is not going to be the workshop. We are going to change the very format of the workshop. ಅದು ಏನು ರೂಪುರೇಷೆ ಇದೆಯಲ್ಲ, ಆ ವರ್ಕ್ಶಾಪ್ನ ರೂಪುರೇಷೆನ ಬದಲಾವಣೆ ಮಾಡ್ತೀವಿ. ಸೊ ದಟ್ ನೀವು ಒಂದು 15 ತಂತ್ರಗಳಾದರೂ ಕಲ್ತ್ಕೊಂಡು ಹೋಗಬೇಕು. ಅದರ ಆತ್ಮವಿಶ್ವಾಸ ಇರಬೇಕು. ಯಾರಿಗೆ ಯಾವಾಗ ಅದನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು, ಅಭ್ಯಾಸ ಮಾಡಿರಬೇಕು. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಎಕ್ಸ್ಚೇಂಜ್ ಸಿಟ್ಟಿಂಗ್ಸ್. ಸೊ ಪ್ಲೀಸ್ ಕಮ್ ಪ್ರಿಪೇರ್ಡ್ ಫಾರ್ ದಟ್. ಸಾಕಷ್ಟು ಎಕ್ಸ್ಚೇಂಜ್ ಸಿಟ್ಟಿಂಗ್ಗಳು ಆಗುತ್ತೆ ಇನ್ ದೋಸ್ 2 days. ಸೊ ಪ್ಲೀಸ್ ಕಮ್ ಪ್ರಿಪೇರ್ ಫಾರ್ ದಟ್. ಓಕೆ, ಇನ್ಫಾರ್ಮೇಶನ್ ಒಂದಿಷ್ಟು ಕೊಡಿ ಸರ್, ನಮ್ಗೆ ಗೊತ್ತಿಲ್ಲ. ರೀ ಕನ್ನಡ ಪ್ರಶಿಕ್ಷಕರ ಗ್ರೂಪ್ನಲ್ಲಿ ಇದೆಯಲ್ರಿ ಅದು ಆಲ್ರೆಡಿ. ಓಕೆ, ನೋಡ್ತೀವಿ. ಆಲ್ರೆಡಿ ಹಾಕಿ ಒಂದು 4-5 ದಿವಸ ಆಗ್ತಾ ಬಂತು. ರಿಜಿಸ್ಟರ್ ಮಾಡಿದ್ದಾರೆ, ಇವ್ರಿಗೆ ಗೊತ್ತಿಲ್ವಾ? ಇಲ್ಲಿ ತೊಂದರೆ ಇಲ್ಲ. ಸೊ people are asking 2 things. Whether is there any travel arrangements made? Unfortunately, no, because many sisters can actually travel free on the bus. Kushal Nagar Ashram is easily accessible by public transport. Once you reach Kushal Nagar by public transport, because it's free for all the sisters, all that you need to do is just take an auto and reach the Coorg Ashram. It's only about 4 kilometers from Coorg center, from the Kushal Nagar center. So it will be very easy to reach. And for many of the brothers, quite a lot of them probably are driving from Bangalore and Mysore. So they also should be able to easily reach Coorg Ashram. So for that reason, since it is easily accessible, we have not made any travel arrangements. In terms of accommodation, we are going to start on 9:30 on 27th. So we expect most of the people to travel on morning of 27th. Maybe by around 5:30 they can start, and they can reach there by around 9:30. We'll start with the satsang, and then after that the session will go on. There will be extended session on the 27th. On the 28th, which is a Sunday, we will try to finish and wind up around 3:30, so that people can come back to their homes by around 8 o'clock in the evening. So that is the plan. So you will have enough time to actually, in terms of accommodation, you just require accommodation for only 27th night. So Bhaskar, brother, who is in charge of Coorg Ashram, has been coordinating in trying to get you a homestay nearby. Apparently there is one homestay which can accommodate 32 people in one go. He's booked that. He's spoken to the homestay and they have agreed to give that on the 27th. There are 2 other homestays which are nearby, which can also be booked, which can also accommodate maybe around 5 to 6 people in each of the each of the homestays. So if you take all the lot together, you probably will have accommodation for about 45 people. Some people, maybe around 5-6 people, can be accommodated in the ashram itself. So we are expecting around 45 to 50 people to kind of turn up. If we do get more number of people, it will be useful. ಅದಕ್ಕಿಂತ ಜಾಸ್ತಿ ಬಂತು ಅಂತಂದ್ರೆ ಒಳ್ಳೇದೇನೆ. ಬಟ್ ಆದರೆ ಒಂದು 45ರಿಂದ 50 ಜನ ಪ್ರಶಿಕ್ಷಕರು ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಂದು 5ರಿಂದ 6 ಜನಕ್ಕೆ ಆಶ್ರಮದಲ್ಲೇ ನಾವು ಇಳ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೋಬಹುದು. 3 ಹೋಮ್ ಸ್ಟೇ ಇದೆ. 3 ಹೋಮ್ ಸ್ಟೇನಲ್ಲಿ ಬೇರೆಯವರು ಬೇಕಾದ್ರೆ ಉಳ್ಕೋಬಹುದು. ಸಿಸ್ಟರ್ಗಳೆಲ್ಲ ಸಾಕಷ್ಟು ಜನ ಇಲ್ಲ ಕಾರಲ್ಲಿ ಬರ್ತಾ ಇದ್ದಾರೆ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ನಲ್ಲಿ ಬರ್ತಾ ಇದ್ದಾರೆ. ಹಾಗಿದ್ರೆ ಫ್ರೀ ಇದೆ, ಅವರಿಗೆ ಉಚಿತವಾಗಿದೆ. ಬ್ರದರ್ಸ್ ಎಲ್ಲ ಸುಮಾರು ಜನ ಡ್ರೈವ್ ಮಾಡ್ತು ಅಂತಂದ್ರೆ ಅವ್ರಿಗೂ ಕೂಡ ಏನು ತೊಂದರೆ ಆಗ್ಲಿಕ್ಕಿಲ್ಲ ಆಶ್ರಮ ರೀಚ್ ಮಾಡ್ಲಿಕ್ಕೆ. ದಿಸ್ ಇಸ್ ದ ಪ್ಲಾನ್. ಓಕೆ, ಈಗ ಪ್ರೆಸೆಂಟ್ 36 ಜನ ರಿಜಿಸ್ಟರ್ ಮಾಡಿದ್ದಾರೆ. ಯಾರ್ಯಾರು ಪಟ್ ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ ಅನುಕೂಲ. ಆಗುತ್ತೆ. ಈಗ ನಾನು ಗೂಗಲ್ ಫಾರ್ಮ್ ಅಂತ ಕಳಿಸ್ತೀನಿ ಇವತ್ತು ಅಥವಾ ನಾಳೆ ಒಳಗಡೆ. ಗೂಗಲ್ ಫಾರ್ಮ್ ಕಳಿಸ್ತೀನಿ. ದಯವಿಟ್ಟು ಯಾರ್ಯಾರು ಬರ್ತಿದ್ದೀರೋ, ಯಾರ್ಯಾರು ಅಕಾಮಿಡೇಷನ್ ಬುಕ್ ಮಾಡಿದ್ರು, ದಯವಿಟ್ಟು ಅದ್ರಲ್ಲಿ ನಾನು ಕನ್ಫರ್ಮ್ ಮಾಡಿ. ಸೊ ದಟ್ ನಮ್ಗೆ ಗೊತ್ತಿರುತ್ತೆ. ಯಾಕೆಂತಂದ್ರೆ ಅವ್ರಿಗೂ ಕೂಡ ತಿಂಡಿ ಊಟ ಎಲ್ಲ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಒಂದು ಅಂದಾಜು ಇರಬೇಕು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಸರಿನಾ? ಸರಿ ಕಣ್ರಿ, ವಿ ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಸೆಷನ್.
Okay. English can people also can attend or only Kannada? No, it will be covered in both English and Kannada. The techniques will be always covered in English and Kannada because the sittings will not have any language. Exchange sittings will not have any language. When we are explaining the technique, we will cover both in English and Kannada. So can we attend? Can we attend? Yeah, anybody can attend. Why not? Thank you. No problem. So, 14ನೇ ತಾರೀಕು ನವೆಂಬರ್ 1944. 14ನೇ ತಾರೀಕು ನವೆಂಬರ್ ಏನ್ರಿ? ಏನೋ ವಿಶೇಷ ದಿವಸ ಅಲ್ಲ, ಏನದು? Children's Day. ಆಹಾ. Children's Day. ಜವಾಹರ್ಲಾಲ್ ನೆಹರು ಜನ್ಮದಿನ. ಅಲ್ರಿ, ಚಿಲ್ಡ್ರನ್ಸ್ ಡೇ ಜ್ಞಾಪಕ ಇರಲ್ಲ. ವಯಸ್ಸಾದವ್ರು ಎಲ್ಲರಿಗೂ ಚಿಲ್ಡ್ರನ್ಸ್ ಡೇ ಜ್ಞಾಪಕ ಇರಲ್ಲ. All the grown up will remember Children's Day. Nobody who is a youngster will ever remember the Children's Day. Okay. Anyway, we'll continue. 14th November 1944. Babuji, Mahavanadalli. You remember Babuji was supposed to go to Mahavan. So Babuji is now at Mahavan. So in Mahavan, Pujya Lalaji. ಇದು ಶ್ರೀ ಕೃಷ್ಣನು ಗೋಪಾಲ ಬಾಲರೊಂದಿಗೆ ಕುಳಿತುಕೊಳ್ಳುತ್ತಿದ್ದ ಸ್ಥಳ. This is the place where Krishna was sitting along with the Gopabalas. Gopabalas means the Gopikas who are also young. ಈಗ ಆ ದಿಬ್ಬ ತುಂಬಾ ದೊಡ್ಡದಾಗಿತ್ತು. So that mould or mound was quite big at that particular time. ರಾಮ ವಿಶ್ವನಾಥ್ ಅವರೇ, ಮತ್ತೆ ವಾಪಸ್ ಬರ್ತೀವಿ ನಿಮಗೆ. ವಿಲ್ ಕಮ್ ಬ್ಯಾಕ್ ಲೇಟರ್. ಇದು ಮುಗಿಸೋಣ, ಒಂದೆರಡು ಪೇಜ್. ಪ್ರಸಕ್ತ ದಿಬ್ಬದ ದಕ್ಷಿಣದಲ್ಲಿರುವ ಸುಮಾರು 6 ಬಿಸ್ವಾದಷ್ಟು ಅಂದ್ರೆ ಎಕರೆಯ 1/5 ಭಾಗ ಹೊಲ ಕೂಡ ಅದರ ಭಾಗವಾಗಿತ್ತು. ಸೊ ಸಮ್ ಪಾರ್ಟ್ ಆಫ್ ದ ಫೀಲ್ಡ್ ವಾಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೌಂಡ್ ಅಟ್ ದಟ್ ಟೈಮ್. ಈಗ ಅದು ಸಣ್ಣದಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ದಿಬ್ಬದ ಮೇಲೆ ಹೋದಾಗ ನನಗೆ ಶ್ರೀಕೃಷ್ಣನು ಬಾಲಕನಾಗಿ ಅದರ ಮಧ್ಯದ ಉನ್ನತ ಭಾಗದ ಜಾಗದಲ್ಲಿ ಕೊಳಲನ್ನು ಊದುತ್ತಾ ಇನ್ನೂ ಕುಳಿತಿದ್ದಾನೆಂದು ಮತ್ತು ಆತನ ಸುತ್ತಲೂ ಗೋಪಾಲಕರು ಕುಳಿತಿದ್ದಾರೆಂದೆನಿಸಿತು. So Babuji is saying that when I went to the center of the mount and sat at the top of the mount, I felt as if Krishna is still sitting there playing his flute and the other Gopala balas are actually sitting around him. ಆರೋಗ್ಯಪೂರ್ಣ ಮತ್ತು ದಷ್ಟಪುಷ್ಟವಾದ ಗೋವುಗಳು ದಿಬ್ಬದ ಕೆಳಭಾಗದಲ್ಲಿದ್ದವು. ಸೊ ಹೆಲ್ತಿ ಅಂಡ್ ವೆರಿ ವೆಲ್ ಬಿಲ್ಟ್ ಕೌಸ್ ವರ್ ಅಟ್ ದ ಬಾಟಮ್ ಆಫ್ ದ ಮೌಂಟ್. ಆ ಇಡೀ ದೃಶ್ಯವು ಅತ್ಯಂತ ರಮಣೀಯವಾಗಿದ್ದು ಗೋವುಗಳು ಅದನ್ನು ಆಸ್ವಾದಿಸುತ್ತಿದ್ದವು. This entire thing was a very beautiful scenery and the cows were actually enjoying that particular scenery. ಭಗವಾನ್ ಕೃಷ್ಣ, ನೀನು ಈ ತಾಣವನ್ನು ಸರಿಯಾಗಿ ಗುರುತಿಸಿರುವೆ. ಯು ಹ್ಯಾವ್ ಐಡೆಂಟಿಫೈ ದಿಸ್ ಪ್ಲೇಸ್ ಕರೆಕ್ಟ್ಲಿ. ಇದು ನನ್ನ ನಿತ್ಯದ ದಿನಚರಿಯಾಗಿತ್ತು. ಇಟ್ ವಾಸ್ ಮೈ ಡೈಲಿ ರುಟೀನ್. ಅನೇಕ ವರ್ಷಗಳ ಕಾಲ ನಾನು ಆ ದಿಬ್ಬದ ಮೇಲೆ ಕುಳಿತಿರುತ್ತಿದ್ದೆ. ಫಾರ್ ಮೆನಿ ಇಯರ್ಸ್ ಐ ಯೂಸ್ ಟು ಮೈ ಓನ್ಲಿ ಜಾಬ್ ವಾಸ್ ಟು ಕಮ್ ಅಂಡ್ ಸಿಟ್ ಆನ್ ದ ಮೌಂಟ್, ಟಾಪ್ ಆಫ್ ದ ಮೌಂಟ್ ಅಂಡ್ ಪ್ಲೇ ದ ಫ್ಲೂಟ್. ದಟ್ ವಾಸ್ ಮೈ ಡೈಲಿ ರುಟೀನ್. ದಿನ ಅದನ್ನೇ ಕೆಲಸ ಮಾಡ್ತಾ ಇದ್ದೆ ನಾನು ಅಂತ ಹೇಳ್ತಾರೆ. ಸರಿನಾ ಬಾಬುಜಿ, ನಮ್ಮ ವಿಚಾರಗಳು ಸ್ತಬ್ಧವಾಗಿದ್ದು. ಹಾಗಾದ್ರೆ ಆ ದಿಬ್ಬದ ಮೇಲೆ ಕೂತ್ಕೊಂಡಾಗ ಯಾವ ಸ್ಥಿತಿ ಇತ್ತು? ವಾಟ್ ವಾಸ್ ದ ಕಂಡೀಷನ್ ವೆನ್ ಬಾಬುಜಿ ಸ್ಯಾಟ್ ಆನ್ ದಟ್ ಟಾಪ್ ಆಫ್ ದ ಮೌಂಟ್? ಈಸ್ ನೌ ಡಿಸ್ಕ್ರೈಬಿಂಗ್. ನಮ್ಮ ವಿಚಾರಗಳು ಸ್ತಬ್ಧವಾಗಿದ್ದವು. ಆಲ್ ಅವರ್ ಥಾಟ್ಸ್ ಹ್ಯಾಡ್ ಸ್ಟಾಪ್ಡ್. ಪ್ರಯತ್ನಿಸಿದರೂ ವಿಚಾರಗಳ ಹರಿವು ಇರಲಿಲ್ಲ. ಈವನ್ ಇಫ್ ಯು ಟ್ರೈ ಟು ಗೆಟ್ ಸಮ್ ಥಾಟ್, ದೇರ್ ವಾಸ್ ನೋ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಎನಿ ಥಾಟ್. ದೇರ್ ವಾಸ್ ನೋ ಫ್ಲೋ ಆಫ್ ಥಾಟ್. ದಿಬ್ಬದ ಮಧ್ಯಭಾಗವು ಎತ್ತರಿಸಲ್ಪಟ್ಟಿದ್ದು ಉತ್ತಮ ಪ್ರಭಾವವನ್ನು ಹೊಂದಿತ್ತು. ದೇರ್ ವಾಸ್ ಎ ವೆರಿ ಗುಡ್ ಇನ್ಫ್ಲುಯೆನ್ಸ್. ದ ಮಿಡಲ್ ಪಾರ್ಟ್ ಆಫ್ ದ ಮೌಂಟ್ ವಾಸ್ at a heightened level, slightly higher level, and it had a very good influence on us. ರಾತ್ರಿ ನಿದ್ದೆಯಲ್ಲಿದ್ದಾಗ TS ನ ಶಿಷ್ಯರ ಸಂಪರ್ಕವನ್ನು ಕಡಿದು ಹಾಕುವಂತೆ ಆದೇಶವಾಯಿತು. ಸೊ ವೆನ್ ಸಿ ಅಗೈನ್ Babuji had the habit of being awake in the night also, although he was asleep for the external world. ಯಾರು ಆಧ್ಯಾತ್ಮಿಕವಾಗಿ ಎಚ್ಚರಕೊಂಡಿರ್ತಾರಲ್ವಾ, ಒನ್ ಹೂ ವಾಸ್ ಆಕ್ಚುಲಿ ಗಾನ್ ಟು ದ ಸೆಂಟರ್, ದೇ ಕ್ಯಾನ್ ನೆವರ್ ಸ್ಲೀಪ್ ಫುಲ್ಲಿ ಬಿಕಾಸ್ ದೇರ್ ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್ ಈಸ್ ಆಲ್ವೇಸ್ ಅವೇಕ್. ಆಧ್ಯಾತ್ಮದ ಸ್ತರದಲ್ಲಿ ಅವ್ರು ಯಾವಾಗಲೂ ಎಚ್ಚರವಾಗೇ ಇರ್ತಾರೆ. ದೇಹ ಮನಸ್ಸು ಮಾತ್ರ ನಿದ್ದೆ ಮಾಡ್ತಾ ಇರುತ್ತೆ. ಹೊರಗಿನವರಿಗೆ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ, ಒಳಗಡೆ ಅವರು ಎಚ್ಚರವಾಗೇ ಇರ್ತಾರೆ. ಇದೊಂದು ಕನ್ನಡದಲ್ಲಿ
ಬುದ್ಧನ ಬಗ್ಗೆ ಒಬ್ಬರು ಕವಿತೆ ಬರ್ತಿದ್ರು 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಓದ್ತಾ ಇದ್ರು. ಒಂದೇ ಲೈನ್ ಜ್ಞಾಪಕ ಇರೋದು, ಯಾಕಂದ್ರೆ ನಾನು ಓದ್ಲಿಲ್ಲ. ಯಾವ ಓದಂತ ಯಾರನ್ನು ಜ್ಞಾಪಕ ಇದೆಯಾ? 8ನೇ ಕ್ಲಾಸ್ 9ನೇ ಕ್ಲಾಸ್ ಯಾರನ್ನು ಓದಿ ಜ್ಞಾಪಕ ಇದೆಯಾ? ಬುದ್ಧ ಬುದ್ಧ ಅವನೊಬ್ಬನಿದ್ದ, ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ. ಗುಡ್. ನೋಡ್ರಿ, ಇವ್ರ ಜ್ಞಾಪಕ ಇದೆ, ಬೈ ಹಾರ್ಟ್ ಮಾಡಿದ್ದಾರೆ ಅಂತ ಆಯ್ತು. ಹಿ ಹ್ಯಾಸ್ ಬೈ ಹಾರ್ಟೆಡ್ ದ ಪೊಯಮ್ ವೆರಿ ವೆಲ್. ಈವನ್ ನೌ ಹಿ ಕ್ಯಾನ್ ರಿಮೆಂಬರ್. ಸೊ ಬುದ್ಧ ಬುದ್ಧ ಬುದ್ಧ, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಅರ್ಥ ಆಯ್ತು? ಸೊ when the whole world was asleep, he awoke. That is a literal translation into English of what is written in Kannada. So remember, at this stage of Babuji's life, Babuji is already in alignment with the center. ಕೇಂದ್ರದ ಜೊತೆಗೆ ಅವರು ಸಂಪರ್ಕ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಕೇಂದ್ರದ ಸತ್ವನ ಸಾಕಷ್ಟು ಮಟ್ಟಿಗೆ ಹೀರಿಕೊಂಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅದರಲ್ಲಿ ವಿಸ್ತಾರ ಕೂಡ ಶುರು ಆಗಿದೆ. These 3 stages Babuji has already undergone. That means he is now awake to the spiritual life inside. ನಮ್ಮೆಲ್ರಿಗೂ ಕೂಡ ಬಾಬೂಜಿ ಅವ್ರಿಗಿದ್ದಂಗೆನೆ ನಮ್ಮೆಲ್ರಿಗೂ ಕೂಡ 2 ರೀತಿಯಾದಂಥ ಜೀವನ ಉಂಟು. ಒಂದು ಲೌಕಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ಒಂದು ಹೊರ ಜೀವನ, ಒಂದು ಒಳ ಜೀವನ. ಹೊರ ಜೀವನ ಅಂತಂದ್ರೆ ದ ಎಕ್ಸ್ಟರ್ನಲ್ ಲೈಫ್ ದಟ್ ವಿ ಲೀಡ್ ಬೇಸ್ಡ್ ಆನ್ ದ ಮೈಂಡ್ ಅಂಡ್ ದ ಬಾಡಿ ಫಂಕ್ಷನಿಂಗ್. ದೇಹ ಮನಸ್ಸಿನ ಕೆಲಸದ ಆಧಾರದ ಮೇಲೆ ನಾವು ಜೀವನ ಮಾಡ್ತಕ್ಕಂಥ ಲೌಕಿಕ ಜೀವನ, ಅದು ಒಂದು ಎಕ್ಸ್ಟರ್ನಲ್ ಲೈಫ್, ಬಾಹ್ಯ ಜೀವನ. ಆಂತರಿಕ ಜೀವನ ಅಂತಂದ್ರೆ ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನದಲ್ಲಿ ಯಾರು ಎಚ್ಚೆತ್ಕೊಂಡಿರ್ತಾರೆ ಅವರು ಸಂಪೂರ್ಣವಾಗಿ ಮಲಗಲಿಕ್ಕೆ ಸಾಧ್ಯ ಇಲ್ಲ. ನಿದ್ದೆನಲ್ಲೂ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಲಾಲಾಜಿ ಅವರು ಇದನ್ನ ಹಿ ರೈಟ್ಸ್ ಇನ್ ಟ್ರೂತ್ ಎಟರ್ನಲ್. ಸ್ಪಿರಿಚುಯಾಲಿಟಿ ಮೀನ್ಸ್ ಮೇಂಟೈನಿಂಗ್ ದ ಅವೇರ್ನೆಸ್ ಈವನ್ ವೈಲ್ ಯು ಆರ್ ಅಸ್ಲೀಪ್. ದಟ್ ಈಸ್ ಸ್ಪಿರಿಚುಯಾಲಿಟಿ. ದಟ್ ಈಸ್ ವಾಟ್ ಲಾಲಾಜಿ ರೈಟ್ಸ್ ಇನ್ ಟ್ರೂತ್ ಎಟರ್ನಲ್. ಆಧ್ಯಾತ್ಮ ಅಂತ ಏನು ಅಂತಂದ್ರೆ ನಿದ್ದೆನಲ್ಲೂ ಕೂಡ ಅರಿವನ್ನು ನಾವು ಹಾಗೆ ಇಟ್ಕೊಂಡ್ರೆ, ಯಥಾವತ್ತಾಗಿ ಇಟ್ಕೊಂಡಿದ್ರೆ ಅದನ್ನ ಆಧ್ಯಾತ್ಮ ಅಂತ ಕರಿತೀರಾ. ವೈ ಇಸ್ ಇಟ್ ಕಾಲ್ಡ್ ಆಧ್ಯಾತ್ಮ? ಬಿಕಾಸ್ ಯು ಆರ್ ಅವೇಕ್ ಅಂಡ್ ಯು ಆರ್ ಅವೇರ್ ಆಫ್ ದ ಸ್ಪಿರಿಚುವಲ್ ಲೈಫ್ ಇನ್ಸೈಡ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅ ಸ್ಪಿರಿಚುಯಾಲಿಟಿ. ಸೊ ಹ್ಯಾವಿಂಗ್ ಅವೇರ್ನೆಸ್ ಇನ್ ಡೀಪ್ ಸ್ಲೀಪ್ ಈಸ್ ಸ್ಪಿರಿಚುಯಾಲಿಟಿ. Because at the end of the day, when we go towards our spirit or our true self, what do we have? We have only awareness, existence and awareness. ಇದು 2 ಇರೋದು ನಮ್ಮ ಹತ್ರ. ಸರಿನಾ? ಈಗ ನೋಡಿ, ಇಲ್ಲಿ ಏನ್ ಬರೀತಾ ಇದ್ದಾರೆ ಬಾಬೂಜಿ ಅವರು? ರಾತ್ರಿ ನಿದ್ದೆಯಲ್ಲಿದ್ದಾಗ, ವೆನ್ ಬಾಬೂಜಿ ವಾಸ್ ಅಸ್ಲೀಪ್, TS ನ ಶಿಷ್ಯರ ಸಂಪರ್ಕವನ್ನು ಕಡಿದು ಹಾಕುವಂತೆ ಆದೇಶವಾಯಿತು. ದೇರ್ ವಾಸ್ ಎನ್ ಇನ್ಸ್ಟ್ರಕ್ಷನ್ ಆರ್ ಆರ್ಡರ್ ಟು ಕಟ್ ಆಫ್ ದ ಕನೆಕ್ಷನ್ ಆಫ್ ದ ಡಿಸೈಪಲ್ಸ್ ಆಫ್ TS. ಆ ಸಮಯದಲ್ಲಿ ನಾನು ಬೇರೇನೋ ಕೆಲಸದಲ್ಲಿ ನಿರತನಾಗಿದ್ದು. ಬಟ್ ಇವನ್ ಅಟ್ ದಟ್ ಟೈಮ್, ಇನ್ ದಟ್ ಡೀಪ್ ಸ್ಲೀಪ್, ಬಾಬೂಜಿ ವಾಸ್ ಸ್ಟಿಲ್ ಎಂಗೇಜ್ ಇನ್ ಸಮ್ ಅದರ್ ಆಕ್ಟಿವಿಟಿ. ಅದನ್ನು ಮುಗಿಸುತ್ತಿರುವಾಗ ಎಚ್ಚರವಾಗಿತ್ತು. ಆಸ್ ಐ ವಾಸ್ ಆಕ್ಚುಲಿ ಟ್ರೈಂಗ್ ಟು ಫಿನಿಶ್ ದಟ್ ವರ್ಕ್ ಇನ್ ಸ್ಲೀಪ್, ಐ ಗಾಟ್ ಟು ನೋ ಅಬೌಟ್ ದಿಸ್ ಪರ್ಟಿಕ್ಯುಲರ್ ವರ್ಕ್. ಆದೇಶವನ್ನು ನವೆಂಬರ್ 15ರ ಮುಂಜಾನೆ ಪೂರ್ಣಗೊಳಿಸಲಾಯಿತು. ಆನ್ ದ 15th ಮಾರ್ನಿಂಗ್ ಆಫ್ ನವೆಂಬರ್, ದಟ್ ಆರ್ಡರ್ ವಾಸ್ ಕ್ಯಾರಿಡ್ ಔಟ್. ಸೊ ಬಾಬೂಜಿ is now giving an indication that he had, although for all practical purpose, people from looking from outside think that he had only one life. But as far as Babuji is concerned, he had 2 lives simultaneously going on. One was the external life, other one was the internal spiritual life. Both were going on simultaneously in parallel. Okay? This is something that all of us at some point of time have to develop. A spiritual inner life to go along with a external material life. The external material life is based on the functioning of the body and the mind. The inner spiritual life is based on the spiritual journey that we undertake. ಒಳಗಿನ ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಆಧ್ಯಾತ್ಮಿಕ ಪ್ರಗತಿ ನಾವೇನು ಸಾಧನೆ ಮಾಡ್ಕೊಳ್ತೀವಿ ಅದರ ಮೇಲೆ ಆಧಾರವಾಗಿರುತ್ತೆ. ಅದು ಒಳಗಿನ ಜೀವನ. ಬಾಹ್ಯ ಜೀವನ ಅಂತಂದ್ರೆ, ಲೌಕಿಕ ಜೀವನ ಅಂತಂದ್ರೆ ಮನಸ್ಸು ಮತ್ತು ದೇಹದ ಮೇಲೆ ಆಧಾರವಾಗಿರ್ತಕ್ಕಂಥ, ಅದರ ಕೆಲಸದ ಮೇಲೆ ಆಧಾರವಾಗಿರ್ತಕ್ಕಂಥ ಬಾಹ್ಯ ಜೀವನ. ಹಾಗಾದ್ರೆ ಸ್ಪಿರಿಚುವಲ್ ಲೈಫಲ್ಲಿ if somebody were to ask, the mind is inactive in sleep, how does Babuji know that this instruction was given? ಯಾರಾದ್ರೂ ಉತ್ತರ ಹೇಳ್ತೀರಾ? How does Babuji know that this instruction was given? ಹೇಗೆ ಗೊತ್ತಾಗುತ್ತೆ ಬಾಬೂಜಿ ಅವರಿಗೆ? ಮನಸ್ಸು ಇನ್ಆಕ್ಟಿವ್ ಇದೆಯಪ್ಪ, ದೇಹ ಮನಸ್ಸು ತಟಸ್ಥವಾಗಿದೆ ನಿದ್ದೆನಲ್ಲಿ.
ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವರು ಕನೆಕ್ಷನ್ ಅಲ್ಲೇ ಇರ್ತಾರೆ. ಸೂಕ್ಷ್ಮತೆ. It is felt in the heart. That is the answer. It is felt in the heart. Heart never sleeps. Heart is continuously feeling 24 hours. The mind and the body sleeps. Heart never sleeps. Please remember. Heart ನಿದ್ದೆ ಮಾಡಲ್ಲ. Heart ನಿದ್ದೆ ಮಾಡಿದ್ರೆ ಏನಾಗುತ್ತೆ? ಇವತ್ತು ಹಾರ್ಟಿಗೆ ನಿದ್ದೆ ಮಾಡು ಅಂತ ಹೇಳ್ಬಿಟ್ಟು ಬಲ್ಕೊಳ್ರಿ ನೋಡೋಣ ಯಾರಿಗೆ ಧೈರ್ಯ ಇದೆ ಅಂತ. Does anyone have the courage to tell the heart, you go to sleep today, I will take care of myself? Nobody has the courage. ಯಾರಿಗೂ ಧೈರ್ಯ ಇಲ್ಲ. ಹೃದಯಕ್ಕೆ ನಿದ್ದೆ ಮಾಡು ನೀನು, ನಾನು ನೋಡ್ಕೊಳ್ತೀನಿ ಎಲ್ಲ ಅಂತ ಹೇಳಲಿಕ್ಕೆ. If the heart sleeps, you are no longer there. Right? Even if the body and the mind sleeps, you are there. But if the heart sleeps, you are no longer there. ಸೊ ಹೃದಯ 24 ಗಂಟೆ ಕೆಲಸ ಮಾಡ್ತಿರುತ್ತೆ. ದೈಹಿಕ ಹೃದಯ ಮಾತ್ರ ಅಲ್ಲ, ಭಾವನಾತ್ಮಕ ಹೃದಯ ಕೂಡ 24 ಗಂಟೆ ಕೆಲಸ ಮಾಡುತ್ತೆ. ದಿಸ್ ಇಸ್ ಎ ಲೆಸನ್ ದಟ್ ಯು ಹ್ಯಾವ್ ಟು ಲರ್ನ್. ದ ಹಾರ್ಟ್ ಈಸ್ ಫಂಕ್ಷನಿಂಗ್ ಬೋತ್ ಅಟ್ ದ ಫಿಸಿಕಲ್ ಲೆವೆಲ್ ಅಂಡ್ ದ ಫೀಲಿಂಗ್ ಲೆವೆಲ್ 24 hours a day. It never sleeps. Sleep is only for the mind and the body. Okay? See, many of these things we don't discuss. See, these are all implied knowledge. ಹಾರ್ಟ್ ಈಸ್ ದ ಆರ್ಗನ್ ಆಫ್ ಫೀಲಿಂಗ್ ಅಂತ ಹೇಳಿದಾಗ ಇದನ್ನ ಯಾರು ವಿವರಣೆ ಕೊಡಲ್ಲ. 24 ಗಂಟೆ ಕೆಲಸ ಮಾಡುತ್ತೆ ಅಂತ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಬಟ್ ವಿ ಡೋಂಟ್ ಆಕ್ಚುಲಿ ಥಿಂಕ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಸರಿ, ಆಯ್ತು. ಸುಗುಣ ಅವ್ರು ಕೇಳ್ರಿ. ಬ್ರದರ್, ಇಲ್ಲಿ ಆದೇಶವನ್ನು ನವೆಂಬರ್ 15 ಮುಂಚೆನೆ ಪೂರ್ಣಗೊಳಿಸಲಾಯಿತು ಅಂತ ಇದೆ. ಇಟ್ ಮೀನ್ಸ್ ಟು ಸೇ ಅವರಿಗೆ ರಾತ್ರಿ ದೇ ವೋಂಟ್, ಐ ಮೀನ್ ಹಗಲೊತ್ನಲ್ಲಿ ಆ ಶಿಷ್ಯರು ಅದಕ್ಕೆ ಅಲೋ ಮಾಡಲ್ಲ ಅಂತಾನೆ. ಆ ಥರ ಏನಿಲ್ಲ. ಏನಾಗಿದೆ, ಮಧ್ಯರಾತ್ರಿನಲ್ಲಿ ಬಾಬೂಜಿಯವರು ಬೇರೆ ಕೆಲಸದಲ್ಲಿ ನಿರತರಾಗಿದ್ರು. ಆ ಕೆಲಸ ಮುಗಿತಾ ಬಂತು. ಆವಾಗ ಈ ಆದೇಶ ಅವರಿಗೆ ಅರಿವಿಗೆ ಬಂತು. ಅರಿವಿಗೆ ಬಂದ ಮೇಲೆ ಮಧ್ಯರಾತ್ರಿ 12 ಗಂಟೆ ಆಗಿದ ತಕ್ಷಣ 15ಕ್ಕೆ ಹೋಯ್ತಲ್ಲ, ಅದು 12 o'clock ಆಗಿದ ತಕ್ಷಣ ಇಟ್ ಇಸ್ ನೆಕ್ಸ್ಟ್ ಡೇ ಅಲ್ವಾ, 15th. ಅದಕ್ಕೆ ಬಾಬೂಜಿಯವರು 15ನೇ ತಾರೀಕು ಅದನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ 15th, ನಾಟ್ ಆಫ್ಟರ್ ದ ಸನ್ ರೈಸ್, ಈವನ್ ಬಿಫೋರ್ ದಟ್. But it is gone to the next day. ಅಷ್ಟೇ, ನಥಿಂಗ್ ಎಲ್ಸ್. ಸರಿನಾ? ಆಯ್ತು. ಈಗ 15ನೇ ತಾರೀಕು. ಪೂಜ್ಯ ಲಾಲಾಜಿ, ನೀನು ಅಸ್ವಸ್ಥನಾಗಿದ್ದುದರಿಂದಾಗಿ ನಾನಿಂದು ಪ್ರಯಾಣವನ್ನು ಮುಂದೂಡಿದ್ದೇನೆ. ಸಿನ್ಸ್ ಯು ಆರ್ ನಾಟ್ ಫೀಲಿಂಗ್ ವೆಲ್, ಐ ಹ್ಯಾವ್ ಆಕ್ಚುಲಿ ಪೋಸ್ಟ್ಪೋನ್ ದ ಜರ್ನಿ. ಮೇಲಾಗಿ ನಿನ್ನ ಪತ್ನಿ ನಿನ್ನೊಂದಿಗೆ ನಂದಗ್ರಾಮಕ್ಕೆ ಹೋಗಬೇಕೆಂದಿದ್ದಳು. ಯುವರ್ ವೈಫ್ ವಾಂಟೆಡ್ ಟು ಗೋ ಟು ನಂದಗ್ರಾಮ್ ಅಲಾಂಗ್ ವಿತ್ ಯು. ನಿನ್ನೊಂದಿಗೆ ಬರಲು ಅವಳು ಮನಸ್ಸಿನಲ್ಲೇ ಯೋಚನೆ ಹಾಕುತ್ತಿದ್ದಳು. ಶಿ ವಾಸ್ ಥಿಂಕಿಂಗ್ ಅಬೌಟ್ ಕಮಿಂಗ್ ವಿತ್ ಯು ಇನ್ ಹರ್ ಮೈಂಡ್. ಶಿ ವಾಸ್ ಥಿಂಕಿಂಗ್ ಅಬೌಟ್ ಇಟ್. ಹಾಗಾಗಿ ನೀನು ಬಸ್ಸಿನಿಂದ ಕೆಳಗೆ ಇಳುವಂತೆ ಮಾಡಿದೆ. ಐ ಮೇಡ್ ಯು ಗೆಟ್ ಡೌನ್ ಫ್ರಮ್ ದ ಬಸ್ ಸೊ ದಟ್ ಯು ಡೋಂಟ್ ಟ್ರಾವೆಲ್ ಬ್ಯಾಕ್ ಟು ಶಾಜಾನ್ಪುರ್. ಹೆಂಗ್ ಸರ್ ಗೊತ್ತಾ, ನಮ್ಮ ಮನೆಗಳಲ್ಲಿ ಗೊತ್ತಾಗ್ಬಿಟ್ರೆ ಭಾರಿ ಅನುಕೂಲ ಆಗುತ್ತೆ. ಎಲ್ಲಾ ಯೋಚನೆಗಳು ಗೊತ್ತಾಯ್ತು ಅಂತಂದ್ರೆ ಭಾರಿ ಅನುಕೂಲ ಆಗಲ್ಲ, ಇನ್ನೂ ಅನಾನುಕೂಲನೇ ಆಗುತ್ತೆ. ಎಲ್ಲ ಯೋಚನೆಗಳು ಗೊತ್ತಾಗದೇ ಒಳ್ಳೇದು. ಟ್ರೂ ಟ್ರೂ ಟ್ರೂ. ಅದು ಯಾವುದೋ ಕೋಮಂದು ಸಿನಿಮಾ ಇದೆ, ಜ್ಞಾಪಕ ಇದೆಯಾ? ಎಲ್ಲ ಹೆಂಗಸರು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀರಿ ಅಂತ ಅವ್ನು ಕೇಳಿಸತ್ತೆ ಅಂತ. ನೋಡಿದ್ದೀರಾ ಸಿನಿಮಾ? ಅದು ಯಾರು, ನಾನು ನೋಡಿಲ್ಲ ಸಿನಿಮಾ. 1-2 ಸತಿ ಯೂಟ್ಯೂಬ್ ಅಲ್ಲಿ ಒಂದು 5-5 ನಿಮಿಷ 10 ನಿಮಿಷ ತುಣುಕು ಬಂದಿತ್ತು, ಅದನ್ನ ನೋಡಿದ್ದೆ. ಆಯ್ತಾ? ಸಾಮಾನ್ಯ ಮನುಷ್ಯನಿಗೆ ಮನಸ್ಸಿನ ಗೌಪ್ಯತೆ ಅತ್ಯಗತ್ಯ ಜೀವನ ಮಾಡ್ಲಿಕ್ಕೆ. ನಮ್ಮ ಸ್ಕಿಜೋಫ್ರಿನಿಯಾ ಇರ್ತಕ್ಕಂಥ ಕಾಯಿಲೆ ಇರ್ತಕ್ಕಂಥ ಪೇಷಂಟ್ಸ್ ಇರ್ತಾರಲ್ಲ, ಅವರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ತಮ್ಮ ಮನಸ್ಸಿನ ಗೌಪ್ಯತೆ ಹೊರಟೋಗಿದೆ ಅಂತ ಅನ್ಸುತ್ತೆ. ತಾವು ಮನಸ್ಸಿನಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಅದೆಲ್ಲ ಬೇರೆಯವ್ರಿಗೆ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ. ಇದು ಸ್ಕಿಜೋಫ್ರಿನಿಯಾ ಕಾಯಿಲೆಯ ಒಂದು ಗುಣ, ಒಂದು ಚಿಹ್ನೆ. ಅಂದ್ರೆ ಮನಸ್ಸಿನ ಗೌಪ್ಯತೆ ಹೊರಟೋಗಿದೆ ಅಂತ. ಸೊ ದ ಪ್ರೈವಸಿ ಆಫ್ ದ ಮೈಂಡ್, ದ ಬೌಂಡ್ರಿ ಆಫ್ ದ ಪ್ರೈವಸಿ ಆಫ್ ದ ಮೈಂಡ್ ಇಸ್ ಗಾನ್. This is one of the symptoms of patients with schizophrenia. They think that whatever they get thoughts, that is known to other people. Even before they tell them, people know about their thoughts and they act accordingly. ಅವ್ರ ಯೋಚನೆ ಹೇಳಲಿಕ್ಕೆ ಮುಂಚೆನೆ ಬೇರೆಯವರಿಗೆ ಅವ್ರ ಮನಸ್ಸಿನಲ್ಲಿ ಇರತಕ್ಕಂಥ ಯೋಚನೆ ಗೊತ್ತಾಗಿ ಅವ್ರು ಅದರ ಪ್ರಕಾರ ಅವ್ರ ಜೊತೆಗೆ ನಡ್ಕೊಳ್ತಾರೆ ಅನ್ನೋ ಭಾವನೆ ಇರುತ್ತೆ ಸ್ಕಿಜೋಫ್ರಿನಿಯಾ ಕಾಯಿಲೆ ಇದ್ದವ್ರಿಗೆ. ಸರಿನಾ? ಸೊ ನೆವರ್ ಎವರ್ ವಿಶ್ for the privacy of the mind to be taken away. It's a very, very difficult thing to manage. ಮನಸ್ಸಿನ ಗೌಪ್ಯತೆ ಹೊರಟೋಯ್ತು ಅಂತಂದ್ರೆ
ಅದನ್ನು ಸರಿಯಾಗಿ ನಿಭಾಯಿಸೋದು ಬಹಳ ಕಷ್ಟ. ಸೊ ನೆವರ್ ಎವರ್ ವಿಶ್ ದಟ್ ದ ಪ್ರೈವಸಿ ಆಫ್ ದ ಮೈಂಡ್ ಶುಡ್ ಬಿ ಟೇಕನ್ ಅವೇ, ನಾಟ್ ನೆಸೆಸರಿ. ದಿಸ್ ಇಸ್ ಎ ವೆರಿ ಯುನೀಕ್ ಸಿಚುಯೇಷನ್. ಇದು ಈ ಸಂದರ್ಭ ಇದೆಯಲ್ಲ, ಇದು ಅತ್ಯಂತ ವಿಶೇಷವಾದಂಥ ಸಂದರ್ಭ. ಯಾಕೆಂತಂದರೆ ಬಾಬೂಜಿಯವರು ಲಾಲಾಜಿಯವರಲ್ಲಿ ಸಾಕಷ್ಟು ಮಟ್ಟಿಗೆ ಶರಣಾಗತರಾಗಿರ್ತಾರೆ. ಲಾಲಾಜಿಯವರು ಕೂಡ ಬಾಬೂಜಿಯವರ ಇದರಲ್ಲಿ ಸಾಕಷ್ಟು ಐಕ್ಯತೆಯನ್ನು ಪಡೆದಿರ್ತಾರೆ. ಬಾಬೂಜಿಯವರ ಸಿಸ್ಟಮ್ನಲ್ಲಿ ಐಕ್ಯತೆಯನ್ನು ಪಡೆದಿರ್ತಾರೆ. ಹಾಗಾಗಿ ವಿಶೇಷವಾದಂಥ ಸಂದರ್ಭ ಇದು. ಬಾಬೂಜಿಯವರಿಗೆ ಲಾಲಾಜಿಯವರು ಬಿಟ್ಟು ಇನ್ಯಾರಾದರೂ ಹೇಳಿದಿದ್ರೆ ಬಾಬೂಜಿಯವರು ಕೂಡ ಏನಂತ ಯೋಚನೆ ಮಾಡ್ತಿದ್ರು ಗೊತ್ತಿಲ್ಲ. ಲಾಲಾಜಿಯವರು ಹೇಳಿದಕ್ಕೆ ಒಪ್ಕೊಂಡ್ರು. ಯಾಕೆಂದರೆ ಅವರು ಲಾಲಾಜಿಯವರು ಅವರಲ್ಲಿ ನಾನು ಬೆರೆತೋಗಿದ್ದೀನಿ ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕ ಗುರು ಅದರಿಂದ ಬೆರೆತೋಗಿದ್ದೀನಿ ಅಂತ ಹೇಳಿದ್ದಾರೆ. ಬೇರೆ ಯಾರಾದ್ರೂ ಹೇಳಿದರೆ ಅವ್ರಿಗದು ಪ್ರಾಯಶಃ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ತೊಡಕಾಗ್ತಿತ್ತು. ಸರಿ. ಸೊ ಅದನ್ನೆಲ್ಲ ಆಶಿಸೋದು ಬೇಡ. ಹೆಂಡತಿಯವರ ವಿಷಯ ಹೆಂಡತಿಯವರಿಗೆ ಇರಲಿ, ಗಂಡನ ವಿಷಯ ಗಂಡನಿಗೆ ಇರಲಿ. ಸರಿನಾ? ಎರಡನ್ನು ಮಿಕ್ಸ್ ಮಾಡೋದು ಬೇಡ, ಕಲಬೆರಕೆ ಆಗೋದು. ಸರಿ, ಓಕೆ. Any other question in this particular point? Okay, we shall continue. 16th November 1944. ನಂದಗ್ರಾಮದಲ್ಲಿ ಪೂಜ್ಯ ಲಾಲಾಜಿ, ನೀನು ಯಾವ ಕೊಳದ ಬಳಿ ಕುಳಿತಿದ್ದೆಯೋ ಅದನ್ನೇ ಕುರಿತು ಭಗವಾನ್ ಶ್ರೀಕೃಷ್ಣ ಹೇಳಿದ್ದು. ಇದು ತುಂಬ ಪವಿತ್ರವಾದಂಥ ತಾಣ. So Babaji was sitting at one particular place. Lalaji is pointing to that and says that the point where you are sitting is exactly the place where Krishna was pointing about. It is a very holy place. ಶ್ರೀ ಕೃಷ್ಣನು ರಾಧೆಯನ್ನು ಪ್ರಥಮ ಬಾರಿಗೆ ಭೇಟಿಯಾಗಿದ್ದು ಇದೇ ಸ್ಥಳದಲ್ಲಿ. This is the first time. This is the place where Krishna met Radha for the first time. ಸಮೀಪದಲ್ಲೇ ಒಂದು ಅರಣ್ಯವಿದೆ. There is a forest nearby. ಅಲ್ಲಿ ಅವರು ಆಟವಾಡುತ್ತಿದ್ದರು. People were playing there. Both Radha and Krishna were playing there in the forest there. ಭಗವಾನ್ ಕೃಷ್ಣ, ಆ ತಾಣದ ಶೋಧನೆ ಸರಿಯಾಗಿಯೇ ಇದೆ. The place that you have identified is the correct only. ನೀನು ಯಾವ ಬಾವಿಯ ಪಕ್ಕದಲ್ಲಿ ಕುಳಿತಿರುವೆಯೋ ಅದು ಆ ಕಾಲದಲ್ಲಿ ಇರಲಿಲ್ಲ. Babuji sitting next to a well. So Krishna is saying that well was not there during his time. ಪೂಜ್ಯ ಲಾಲಾಜಿ, ಯಾರೋ ನಿನ್ನನ್ನು ದಾರಿ ತಪ್ಪಿಸಿದ್ದಾರೆ. Somebody is actually misguided you. ನೀನು ಇದೀಗ ಯಾವ ಕುಂಡದ ಬಳಿಯಿಂದ ಹಿಂದಿರುಗಿದೆಯೋ ಅದೇ ಕುಂಡವನ್ನು ಕುರಿತು ನಾನು ಹೇಳಿದ್ದು. ಸೊ ಕುಂಡ ಅಂತಂದ್ರೆ ಇಲ್ಲಿ ಐ ಮೆಂಟ್ ಎಕ್ಸಾಕ್ಟ್ಲಿ ದ ಕುಂಡ ಅಂತಾನೆ ಬರೆದಿದ್ದಾರೆ. ಇಲ್ಲಿ ಕೂಡ ಕುಂಡ ಅಂತಂದ್ರೆ ಒಂದು ಜಾಗ ಅಂತ ಇಟ್ಕೊಳ್ರಿ. ಕುಂಡಕ್ಕೆ ಏನಂತ ಕರೀತಾರೆ ಇಂಗ್ಲಿಷ್ನಲ್ಲಿ? ಪಾಂಡ್ಯ ಅಲ್ವಾ? ಬೇರೆ ಹಿಂದಿ ಹಿಂದಿ I think they have just written probably Hindi word they have just translated as such and kept it as Kunda only. Kunda in English and Hindi and Kunda in Kannada. Anyway, ನೀ ಇದೀಗ ಯಾವ ಕುಂಡದ ಬಳಿಯಿಂದ ಹಿಂದಿರುಗಿದೆಯೋ ಅದೇ ಕುಂಡವನ್ನು ಕುರಿತು ನಾನು ಹೇಳಿದ್ದು. ವಾಟ್ ಎವರ್ ಇಸ್ ದ ಪ್ಲೇಸ್ ದಟ್ ಯು ಹ್ಯಾವ್ ಕಮ್ ಫ್ರಮ್, ಇಟ್ ವಾಸ್ ದ ಸೇಮ್ ಪ್ಲೇಸ್ ಐ ವಾಸ್ ಟಾಕಿಂಗ್ ಅಬೌಟ್. ಅಗಸರು ಉಪಯೋಗಿಸುತ್ತಿದ್ದ ಆ ಕೆರೆಯನ್ನು ಯಾರೇ ಸೂಚಿಸಿರಬಹುದಾದರೂ ಅದು ಕೇವಲ ಒಂದು ಕೆರೆಯಲ್ಲದೆ ಮತ್ತೇನೂ ಅಲ್ಲ. So the pond is different and a particular kind of a pond that the rivermen, the washermen were using was different. So they are two separate things ಅಂತ ಹೇಳ್ತಾ ಇದ್ದಾರೆ. ಸಂದೇಹಕ್ಕೆ ಆಸ್ಪದ ಕೊಡಬೇಡ. There is no room for any doubt. ನೀನು ಆ ತಾಣವನ್ನು ಸರಿಯಾಗಿ ಶೋಧಿಸಿರುವೆ. You have actually identified that particular spot of that kunda correctly only. Don't be misguided by the other pond where the washermen were washing their clothes. ನಂದಗ್ರಾಮದಿಂದ ಹಿಂದಿರುಗುವ ಹಾದಿಯಲ್ಲಿ, ವೆನ್ ಬಾಬುಜಿ ವಾಸ್ ರಿಟರ್ನಿಂಗ್ ಫ್ರಮ್ ನಂದಗ್ರಾಮ್, ಕುಂಡ ಅಂತಂದ್ರೆ ಹೊಂಡ ಅಂತ ಹೇಳ್ತಾರೆ. ಅದು ಕೂಡ ಯು ಕ್ಯಾನ್ ಯೂಸ್ ದ ಸೇಮ್ ವರ್ಡ್. ಪೂಜ್ಯ ಲಾಲಾಜಿ, ನೀನು ರಾಮೇಶ್ವರಕ್ಕೆ ಹೋಗಬೇಕಾಗುವುದು. ಯು ಮೈಟ್ ನೀಡ್ ಟು ಗೋ ಟು ರಾಮೇಶ್ವರ. ಕಾಲ ಒಂದು ತಿರುವನ್ನು ತೆಗೆದುಕೊಳ್ಳುತ್ತಿದೆ. ಸೊ ದ ಟೈಮ್ ಈಸ್ ಟೇಕಿಂಗ್ ಎ ಟರ್ನ್. ಈ ಕೆಲಸವನ್ನು ನಿನಗೆ ವಹಿಸಲಾಗಿದೆ. ದಿಸ್ ರೆಸ್ಪಾನ್ಸಿಬಿಲಿಟಿ ಹ್ಯಾಸ್ ಬೀನ್ ಗಿವನ್ ಟು ಯು. ಇದನ್ನು ನಿನ್ನ ಜೀವನಾವಧಿಯಲ್ಲಿ ಹಾಗೂ ತದನಂತರವೂ ಮಾಡಬೇಕಾಗುವುದು. ಯು ಹ್ಯಾವ್ ಟು ಡೂ ದಿಸ್ ವರ್ಕ್ ಈವನ್ ವೈಲ್ ಯು ಆರ್ ಅಲೈವ್ ಅಂಡ್ ಈವನ್ ಆಫ್ಟರ್ ದಟ್. ನಿನ್ನನ್ನು ಈ ಕೆಲಸದಿಂದ ಮುಕ್ತವಾಗಿರಿಸಲಾಗಿಲ್ಲ. ಯು ಹ್ಯಾವ್ ನಾಟ್ ಬೀನ್ ಸ್ಪೇರ್ಡ್ ಆಫ್ ದಿಸ್ ಪರ್ಟಿಕ್ಯುಲರ್ ವರ್ಕ್. ಕುಂಡ ಅಂತಂದ್ರೆ ವಾಟರ್ ಸ್ಪ್ರಿಂಗ್ ಅಂತಾನೂ ಆಗ್ಬೋದು, ದಟ್ಸ್ ಆಲ್ಸೋ ಪಾಸಿಬಲ್. ಹೊಂಡ ಅಂತಾನೂ ಆಗ್ಬೋದು. ಬಟ್ ವೇರ್ ದೇರ್ ವಾಸ್ ಸಮ್ ಅಕ್ಯುಮುಲೇಷನ್ ಆಫ್ ವಾಟರ್, ದಟ್ ಇಸ್ ವಾಟ್ ಈಸ್ ಮೆಂಟ್. ಓಕೆ, ನಾನು ಒಬ್ಬ ಮಾರ್ಗದರ್ಶಿಯಾಗಿ ನಿನ್ನ ನೆರವಿಗೆ ಇರುತ್ತೇನೆ. ಐ ವಿಲ್ ಬಿ ದೇರ್ ಟು ಗೈಡ್ ಯು.
ಆಲ್ ದ ಟೈಮ್. ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕೋ ಅದೆಲ್ಲವನ್ನು ನಿನ್ನ ಮೂಲಕವೇ ಮಾಡಿಸಲಾಗುವುದು. ವಾಟ್ ಎವರ್ ಚೇಂಜಸ್ ಹ್ಯಾಸ್ ಟು ಅಕರ್ ಇನ್ ದಿಸ್ ವರ್ಲ್ಡ್, ಆಲ್ ಆಫ್ ದಮ್ ವಿಲ್ ಅಕರ್ ಥ್ರೂ ಯು ಓನ್ಲಿ. ಬೇರೆ ಯಾವ ವ್ಯಕ್ತಿಯು ಮೇಲ್ನೋಟಕ್ಕೆ ಅದಕ್ಕೆ ಸರಿಸಮನಿಲ್ಲ. ದೇರ್ ಇಸ್ ನೋಬಡಿ ಎಲ್ಸ್ ಹೂ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ವರ್ಕ್. ನಿಸರ್ಗದ ಎಲ್ಲ ಶಕ್ತಿಗಳನ್ನು ನಿನ್ನ ಅಧೀನದಲ್ಲಿ ಇರಿಸಲಾಗಿದೆ. ಆಲ್ ದ ಪವರ್ಸ್ ಆಫ್ ನೇಚರ್ ಹ್ಯಾಸ್ ಬೀನ್ ಕೆಪ್ಟ್ ಅಂಡರ್ ಯುವರ್ ರಿಸರ್ವ್. ನಿನ್ನ ಪ್ರಯಾಣ ಕಾಲದಲ್ಲಿ ಅದರ ವಿವರಗಳು ಲಭಿಸುತ್ತವೆ. ವೈಲ್ ಯು ಆರ್ ಟ್ರಾವೆಲಿಂಗ್, ಡ್ಯೂರಿಂಗ್ ದ ಟ್ರಾವೆಲ್ ಯು ವಿಲ್ ಗೆಟ್ ಟು ನೋ ದ ಡಿಫರೆಂಟ್ ಪವರ್ಸ್ ಆಫ್ ನೇಚರ್ ವಿಚ್ ಹ್ಯಾವ್ ಬೀನ್ ಕೆಪ್ಟ್ ವಿತ್ ಯು. ಭೂಮಿಯ ಫಲವತ್ತತೆ ಕ್ಷೀಣಿಸಿದೆ. ದ ಫರ್ಟಿಲಿಟಿ ಆಫ್ ಗ್ರೌಂಡ್ ಹ್ಯಾಸ್ ಕಮ್ ಡೌನ್. ಸೊ ಒನ್ ಅದರ್ ಗುರು ಇಸ್ ಆಕ್ಚುಲಿ ವರ್ಕಿಂಗ್ ಆನ್ ದ ಫರ್ಟಿಲಿಟಿ ಆಫ್ ದ ಗ್ರೌಂಡ್. ವಿಚ್ ಅದರ್ ಗುರು ಇಸ್ ದಟ್? ಜಗ್ಗಿ ಜಗ್ಗಿ ವಾಸುದೇವ್. ಏನದು ಮೂಮೆಂಟ್? ಸಾಯಿಲ್ ಸಾಯಿಲ್ ಸೇವ್ ಸಾಯಿಲ್. ಸೇವ್ ದ ಸಾಯಿಲ್, ಜಗ್ಗಿ ವಾಸುದೇವ್. ಬಟ್ ಅವ್ರು ಎಲ್ಲ ಕಡೆನೂ ಮಾಡ್ತಿಲ್ಲ ಅದನ್ನ. ಅದು ಎಸ್ಪೆಷಲಿ ಕಾವೇರಿ ತೀರದಲ್ಲಿ ಏನಿದೆಯಲ್ಲ ಅಲ್ಲಿ ಜಾಸ್ತಿ ಮಾಡ್ತಿದ್ದಾರೆ, ಕಾವೇರಿ ಜಾತದ ಕಣಿವೆಯಲ್ಲಿ. ಬಟ್ ಎಲ್ಲ ಕಡೆ ಕೆಲವು ಸತಿ ಬೋರ್ಡ್ ಹಾಕೊಂಡು ಫಂಕ್ಷನ್ ಮಾಡ್ತಾರೆ. ಬಟ್ ಈಸ್ ದ ಒನ್ ವರ್ಕಿಂಗ್ ಆನ್ ದ ಸೇವ್ ದ ಸಾಯಿಲ್. ಸೇವ್ ದ ಸಾಯಿಲ್ ಕಮ್ಸ್ ಬಿಕಾಸ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಇಸ್ ಕಮಿಂಗ್ ಡೌನ್. ಅದನ್ನು ಇಲ್ಲಿ ಬರಿತಾ ಇದ್ದಾರೆ ಲಾಲೇಜಿ ಅವರು. ಭೂಮಿಯ ಫಲವತ್ತತೆ ಕ್ಷೀಣಿಸಿದೆ, ತೀರ್ಥಕ್ಷೇತ್ರಗಳು ಅವನತಿ ಹೊಂದಿವೆ. ದೇರ್ ಇಸ್ ಡಿಗ್ರೇಡೇಷನ್ ಆಫ್ ಆಲ್ ದ ಪಿಲ್ಗ್ರಿಮೇಜ್ ಸ್ಪೇಸಸ್. ಜನರ ಚಾರಿತ್ರ ವಿರೂಪಗೊಂಡಿದೆ. ದ ಕ್ಯಾರೆಕ್ಟರ್ ಆಫ್ ದ ಪೀಪಲ್ ಹ್ಯಾವ್ ಆಕ್ಚುಲಿ ಗಾನ್ ಫಾರ್ ಎ ಟಾಸ್. ಜನರು ವಿಷಯ ಭೋಗದ ದಾಸರಾಗುತ್ತಿದ್ದಾರೆ. ಪೀಪಲ್ ಆರ್ ಬಿಕಮಿಂಗ್ ಎ ಸರ್ವೆಂಟ್ ಆಫ್ ದ ವಿಷಸ್. ವಿಷಯ ಭೋಗ. ಸೊ ಅದಕ್ಕೆ ಏನು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಬರೀತಾರೆ ನೋಡೋಣ. ಪೀಪಲ್ ಆರ್ ಬಿಕಮಿಂಗ್ ದ ಸರ್ವೆಂಟ್ಸ್ ಆಫ್ ಸೆನ್ಶುಯಾಲಿಟಿ. ವಿಷಯ ಭೋಗ ಅಂತಂದ್ರೆ ಸೆನ್ಶುಯಾಲಿಟಿ ಅಂತ ಬರೀತಿದ್ದಾರೆ. ಉತ್ತಮ ಜಾತಿಯಲ್ಲಿ ಜನಿಸಿದ ಬಗ್ಗೆ ಗರ್ವ ಹೆಚ್ಚುತ್ತಿದೆ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಪ್ರೌಡ್ನೆಸ್ ಜಸ್ಟ್ ಬಿಕಾಸ್ ದೇ ಆರ್ ಬಾರ್ನ್ ಇನ್ ಎ ಹೈಯರ್ ಕ್ಯಾಸ್ಟ್. ಸಹಾನುಭೂತಿಯ ಕರ್ಪೂರದಂತೆ ಮಾಯವಾಗುತ್ತಿದೆ. ದಿಸ್ ಕಂಪ್ಯಾಷನ್ ಈಸ್ ಆಕ್ಚುಲಿ ಗೋಯಿಂಗ್ ಡೌನ್ ಲೈಕ್ ಎ ಕ್ಯಾಂಫರ್. ಸ್ವಾರ್ಥ ವೃದ್ಧಿಸುತ್ತಿದೆ. ಸೆಲ್ಫಿಶ್ನೆಸ್ ಇಸ್ ಇನ್ಕ್ರೀಸಿಂಗ್. ಬೂಟಾಟಿಕೆ, ವಂಚನೆಗಳು ಜನರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದೆ. ಫ್ರಾಡ್ ಅಂಡ್ ಹಿಪೋಕ್ರಸಿ ಹ್ಯಾವ್ ಟೇಕನ್ ಹೋಲ್ಡ್ ಆಫ್ ದ ಮೈಂಡ್ ಆಫ್ ದ ಪೀಪಲ್. ಹಾಗೆನ್ನುವುದಾದರೆ ಒಳಗೆ ನುಸುಳಿಕೊಂಡು ಬಂದ ಎಲ್ಲ ದೋಷಗಳನ್ನು ತೊಲಗಿಸಬೇಕಾಗುವುದು. ಸೊ ಆಲ್ ದೀಸ್ ಡಿಫೆಕ್ಟ್ಸ್ ವಿಚ್ ಹ್ಯಾವ್ ನೌ ಕ್ರೀಪ್ಡ್ ಇನ್ ಹ್ಯಾಸ್ ಟು ಬಿ ರಿಮೂವ್ಡ್. ಈ ನಿಟ್ಟಿನಲ್ಲಿ ನೀನು ಕಾಲಕಾಲಕ್ಕೆ ಸೂಚನೆಗಳನ್ನು ಪಡೆಯುವೆ. ಇನ್ ಆರ್ಡರ್ ಟು ವರ್ಕ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಯು ವಿಲ್ ಬಿ ಗಿವನ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಟೈಮ್ ಟು ಟೈಮ್. ಭಗವಾನ್ ಕೃಷ್ಣ, ನಿನ್ನ ಕೆಲಸದಿಂದ ನನಗೆ ಬಹಳ ಸಂತೋಷವಾಗಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ವರ್ಕ್ ದಟ್ ಯು ಹ್ಯಾವ್ ಡನ್. ಈಗ ಮಥುರಾ ಪ್ರಯಾಣವು ಅಂತ್ಯಗೊಂಡಿದೆ. ದ ಜರ್ನಿ ಆಫ್ ಮಥುರಾ ಇಸ್ ನೌ ಎಂಡೆಡ್. ಭಾರತೀಯ ನಾಗರಿಕತೆ ದಕ್ಷಿಣದ ಪ್ರಸ್ಥಭೂಮಿಯಿಂದ ಪ್ರಾರಂಭವಾಗಿತ್ತು. ಸೊ ಇಂಡಿಯನ್ ಸಿವಿಲೈಸೇಷನ್ ಸ್ಟಾರ್ಟೆಡ್ ಫ್ರಮ್ ದ ಸದರ್ನ್ ಪಾರ್ಟ್, ದ ಡೆಕ್ಕನ್ ಪ್ಲಾಟು. ದಕ್ಷಿಣದ ಪ್ರಸ್ಥಭೂಮಿ ಅಂತಂದರೆ ಡೆಕ್ಕನ್ ಪ್ಲಾಟು. ಈ ಭಾಗವು ಸಾಗರದಿಂದ ಮೊದಲು ಹೊರಗೆ ಕಾಣಿಸಿಕೊಂಡಿತ್ತು. ದ ಫಸ್ಟ್ ಪಾರ್ಟ್ ದ ಅರ್ತ್ ಟು ಕಮ್ ಔಟ್ ಆಫ್ ದ ಓಷನ್ ವಾಸ್ ದ ಡೆಕ್ಕನ್ ಪ್ಲಾಟು. ಹಾಗಾಗಿ ಅಲ್ಲಿಂದಲೇ ಕೆಲಸವನ್ನು ಪ್ರಾರಂಭಿಸು. ಸೊ ಪ್ಲೀಸ್ ಸ್ಟಾರ್ಟ್ ದ ವರ್ಕ್ ಫ್ರಮ್ ಡೆಕ್ಕನ್ ಪ್ಲಾಟು ಓನ್ಲಿ. ಎರಡನೇದು ಯಾವ್ದು ಮೇಲ್ಗಡೆ ಒಂದು ಅಂತ ಯಾರನ್ನು ಹೇಳ್ತೀರಾ? ಫಸ್ಟ್ ಏನೋ ಡೆಕ್ಕನ್ ಪ್ಲಾಟು ಅಂತ ಬರೆದಿದ್ದಾರೆ. ಸೆಕೆಂಡ್ ಈಜಿಪ್ಟ್. ಈಜಿಪ್ಟ್. ಸೊ ಈಜಿಪ್ಟ್ಗೆ ಹೋಗಬೇಕು ಅಂತ ಹೇಳ್ತಾರೆ ಲಾಲಾಜಿ ಅವರು. ಈಜಿಪ್ಟ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡು ಅಂತ. ಬಟ್ ಅವರು ಬಾಬೂಜಿ ಅವರು ಎಲ್ಲೂ ಈಜಿಪ್ಟ್ಗೆ ಹೋದಂತ ಎಲ್ಲೂ ನನಗೆ ಪುರಾವೆ ಸಿಗಲಿಲ್ಲ. ಅಟ್ಲೀಸ್ಟ್ ಈ 4 ಪುಸ್ತಕದಲ್ಲಂತೂ ಇಲ್ಲ. ಅದಾದ್ಮೇಲೆ ಏನಾದ್ರು ಈಜಿಪ್ಟ್ಗೆ ಹೋಗಿದ್ರ ಅಂತ ನಂಗೆ ಗೊತ್ತಿಲ್ಲ. ಅದನ್ನ ಬೇಕಾದ್ರೆ ಫೈಂಡ್ ಔಟ್ ಮಾಡ್ರಿ ಹೋಮ್ವರ್ಕ್. ಬಾಬೂಜಿ ಅವರು ಏನಾದ್ರು ಈಜಿಪ್ಟ್ಗೆ ಏನಾದ್ರು ಹೋಗಿದ್ರಾ ಅಂತ. ಯಾಕೆಂದ್ರೆ ಈ ಪುಸ್ತಕದಲ್ಲೇ ಉಲ್ಲೇಖ ಬರುತ್ತೆ. ನೀವು ಈಜಿಪ್ಟ್ಗೆ ಹೋಗ್ಬೇಕಾಗ್ಬೋದು, ಅಲ್ಲಿ ಕೂಡ ಕೆಲಸ ಸಾಕಷ್ಟು ಬಾಕಿ ಇದೆ ಅಂತ ಬರೀತಾರೆ. ಸರಿ. ಸೊ ಮೊದಲು ಡೆಕ್ಕನ್ ಪ್ಲಾಟು, ಎರಡನೇದು ಈಜಿಪ್ಟ್. ಸರಿ ಆಯ್ತು. ಇಲ್ಲಿಗೆ ನಿಲ್ಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ಇದ್ರಲ್ಲಿ. ಎನಿ ಕ್ವೆಶನ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್? ನಿನ್ನೆ ಹೋಮ್ವರ್ಕ್ ನೋಡಿದ್ರ, ಮಾಡಿದ್ರ ಯಾರಾದ್ರು? ಡಾಕ್ಯುಮೆಂಟ್ರಿ ನೋಡಿದೀವಿ. ನೋಡಿದ್ರ? ಲಾಟ್ ಆಫ್ ಪೊಲಿಟಿಕಲ್ ಸ್ಟಫ್ ಇದೆ. ಕರೆಕ್ಟ್.
lot of political stuff, but what you need to remember is whatever you see at the material level is already done at the spiritual level. So as perceptors, you need to be very, very clear. When you do the perceptor work at the spiritual level, the manifestation of the spiritual work that is done will take years to come to the material realm. So our work is always at the spiritual realm. Our work is not at the material realm. But the effect of the work that you do at the spiritual realm will manifest in the material realm in due course of time. So this is something you always have to remember. ಪ್ರಶಿಕ್ಷಕರಾಗಿ ಇದನ್ನು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿ ಆರ್ ನಾಟ್ ವರ್ಕಿಂಗ್ ಅಟ್ ದ ಮೆಟೀರಿಯಲ್ realm. ಲೌಕಿಕ ಸ್ತರದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆಧ್ಯಾತ್ಮಿಕ ಸ್ತರದಲ್ಲಿ ಕೆಲಸ ಮಾಡೋದ್ರಿಂದ ಅದರ ಪರಿಣಾಮ ವ್ಯಕ್ತ ಆಗಲಿಕ್ಕೆ ಸಾಕಷ್ಟು ಸಮಯ ಆಗ್ಬೋದು ಲೌಕಿಕ ಸ್ತರದಲ್ಲಿ. ಹಾಗಾಗಿ ನಾವು ನಿರಾಶರಾಗಬಾರ್ದು. ಆಯ್ತಾ? Why should it take so much time? Because the body and the mind has to allow that to manifest. The body and mind is not suited for the manifestation of the spiritual work done internally. So the body and the mind has to refine to the spiritual level, then the manifestation will take place. Okay? The importance of knowing the techniques, what we are talking about in Coorg or any other place, is that your job of actually doing the work and living it is something that you have to do. The manifestation will take its time, but you should not worry about it. Like many times Daji has said, you do your work of seeding and allow that seed to sprout in due course of time, whether in this life, later half of this life or the next life, but the seed will not go waste. Likewise, whatever internal conditions that you actually give to the abhyasis, depending on different techniques that you use, that will never go waste. It will manifest in due course of time when the body and the mind and the samskaras align to that. So that is the importance of the spiritual work of the perceptor. But the spiritual work can only be done if you know the techniques. If you don't know the techniques, how will the spiritual work manifest? That is not going to happen. So please remember this. ಆಯ್ತಾ? ಎಲ್ಲ ಪ್ರಶಿಕ್ಷಕರು ಏನಕ್ಕೆ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ, ನೀವು ಮಾಡ್ತಿರ್ತಕ್ಕಂಥ ಕೆಲಸ ಆಧ್ಯಾತ್ಮದ ಸ್ತರದಲ್ಲಿ ಕೆಲಸ ಆಗುತ್ತೆ. ಅದು ಲೌಕಿಕ ಸ್ತರದಲ್ಲಿ ಪ್ರಕಟ ಆಗಬೇಕಾದ್ರೆ ತನ್ನದೇ ಆದಂಥ ಸಮಯ ಆಗುತ್ತೆ. ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಕೆಲಸ ಮಾಡಬೇಕಾದ್ರೆ ತಂತ್ರಗಳು ಗೊತ್ತಿರಬೇಕು. ಯಾವ ತಂತ್ರ ಉಪಯೋಗಿಸೋದ್ರಿಂದ ಯಾವ ಆಧ್ಯಾತ್ಮಿಕ ಒಂದು ಸ್ಥಿತಿ ಅವರಲ್ಲಿ ಏರ್ಪಾಡಾಗುತ್ತೆ ಅಂತ. ಅದು ಹೊರಗಡೆ ಪ್ರಕಟ ಆಗ್ಲಿಕ್ಕೆ ಸಮಯ ತಗೊಳ್ಳಿ, ಬಟ್ ನಾವು ಕೆಲಸ ಮಾಡಿ ಅದನ್ನು ಬಿಡಬೇಕು. ಸರಿ? ಸೊ ಇದು ನಮ್ಮ ಕೆಲಸ. ಇನ್ಫ್ಯಾಕ್ಟ್ ನಿಮಗೆ ಇದೇ ಒಂದು ಉದಾಹರಣೆ ಕೊಡೋದಾಯ್ತು ಅಂತಂದ್ರೆ, ಲಾಲಾಜಿ ಅವರು ಬಾಬೂಜಿ ಅವರಿಗೆ ಪರಿಪೂರ್ಣತೆಯ ಸ್ಥಿತಿಯನ್ನ 1930-31 ಕೊಟ್ಟಿರ್ತಾರೆ, 13 years ಬಿಫೋರ್. ಆ ಪರಿಪೂರ್ಣತೆಯ ಸ್ಥಿತಿ ಬಾಬೂಜಿ ಅವರಲ್ಲಿ ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ಇಟ್ ಟುಕ್ 13 years, 13 ವರ್ಷ ಬೇಕಾಯ್ತು. ಆದ್ರೆ ಲಾಲಾಜಿ ಅವರು ಬರೀತಾರೆ, ನಿನಗೆ ಆ ಪರಿಪೂರ್ಣತೆಯ ಸ್ಥಿತಿಯನ್ನು ನಾನು ನಿಮಗೆ ಅವಾಗಲೇ ಕೊಟ್ಟಿದ್ದೆ 13 ವರ್ಷದ ಮುಂಚೆ, ಈಗ ಅದು ಪ್ರಕಟ ಆಗ್ತಾ ಇದೆ ಅಂತ ಬರೀತಾರೆ. ಸೊ ಸಿ, ಈವನ್ ಇನ್ ಬಾಬೂಜಿ ಇಟ್ ಟುಕ್ 13 years ಫಾರ್ ದ ಪರ್ಟಿಕ್ಯುಲರ್ kind of condition or the state to manifest. So we should not actually feel disheartened if we see that something that you are working on is not manifesting as you expect. You don't need to worry about it. That's why the transmission and the conditions given never go to waste. The suggestion given will never go to waste. It will automatically manifest in due course of time. Okay? Sari Kandre. ಬಾಬೂಜಿ ಹ್ಯಾಡ್ ಟ್ರಾನ್ಸ್ಮಿಟೆಡ್ ಟು ಮೆನಿ ಪ್ಲೇಸ್. ಹೌದು, ಅವ್ರ ಕೆಲಸನೂ ಹಂಗೆ ಆಯ್ತು. ಎಲ್ಲ ಕಡೆ ಹೋದ ಎಲ್ಲ ಟ್ರಾನ್ಸ್ಮಿಷನ್ ಪ್ರಾಣಹುತಿ ಕೊಡ್ತಾ ಬಂದರು. ಅದರ ಪರಿಣಾಮ ನಿಮಗೆ ಕಾಲಕ್ರಮೇಣದಲ್ಲಿ ನೋಡ್ತಾ ಇದ್ದೀರಾ. ಅದು ಬೆಂಗಳೂರಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ದೇಶದ ಬೇರೆ ಬೇರೆ ಭಾಗಗಳಿರ್ಬೋದು, ಅದರ ಪರಿಣಾಮ ನೀವು ಕಾಲಕ್ರಮೇಣದಲ್ಲಿ ನೋಡಿದ್ದೀರಾ. ಅದು ಬಾಬೂಜಿ ಅವರು ಕೊಟ್ಟಾಗ ತಕ್ಷಣ ಏನು ಪರಿಣಾಮ ಬರಲಿಲ್ಲ. ಯಾವುದು ತುಂಬಾ ಅತ್ಯಂತ ಹಂಬಲದಿಂದ ಕೂಡಿರ್ತಕ್ಕಂಥ ಹೃದಯಗಳಿತ್ತು, ಅವೆಲ್ಲ ಬಾಬೂಜಿ ಅವ್ರ ಕಡೆಗೆ ಆಕರ್ಷಿತವಾಯಿತು. ಅದು ಕೆಲವೇ ಹೃದಯಗಳಿದ್ದವು. ಆದರೆ ಉಳಿದ ಹೃದಯಗಳು ಆಕರ್ಷಣೆ ಆಗಲಿಕ್ಕೆ ಸಾಕಷ್ಟು ಸಮಯ ತಗೊಳ್ತು. ದ ಅದರ್ ಹಾರ್ಟ್ಸ್ ಟುಕ್ ಲಾಟ್ ಆಫ್ ಟೈಮ್ ಟು ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವರ್ಕ್ ದಟ್ ಬಾಬೂಜಿ ಹ್ಯಾಡ್ ಡನ್. ಸೊ ಓನ್ಲಿ ದೋಸ್ ಹಾರ್ಟ್ಸ್ ವಿಚ್ ವರ್ ವೆರಿ ಪ್ರೈಮ್ಡ್, ವಿಚ್ ಹ್ಯಾಡ್ ಲಾಟ್ ಆಫ್ ಕ್ರೇವಿಂಗ್ ಆಲ್ರೆಡಿ, ದೇ ವರ್ ಅಟ್ರಾಕ್ಟೆಡ್ ಟು ಬಾಬೂಜಿ ಡ್ಯೂರಿಂಗ್ ದ 50s, 60s and 70s, and they were very few in number.
But over a period of time, more and more souls or hearts started getting attracted to Babuji. Babuji ಅವರು choose ಮಾಡಲ್ಲ ಪ್ಲೇಸ್ನ. Babuji was told to go to different places. So the places were chosen based on the guidance from the hierarchy, from Lalaji and other saints. It was not chosen because of just Babuji's intention. ಅದಾದ ಬರುತ್ತೆ ಮುಂದಕ್ಕೆ. Buddha will say go to this place, Chaitanya Mahaprabhu will say go to this place. So different saints who come, they all give instructions, please go to this place. Kabir will say go to this place. So, but Lalaji and Krishna and Vivekananda, they all have to agree, okay, you need to go to this place and do the work. Then only Babuji is sent there. So it's all planned work. It's not something very ad hoc. Just because some of these saints come and say, go to this place, he doesn't go there. Kanha was chosen because it is part of Deccan Plateau? No, not because of that. Why Kanha was chosen, you need to work out. I thought most of the people know about it. Why was Kanha chosen? ಅದರ ಹಿನ್ನೆಲೆ ಯಾರಿಗೂ ಗೊತ್ತಿದೆಯಾ? ಮಥುರಾದ ವೈಬ್ರೇಷನ್ಸ್ ಒಂದು ಇಚ್ಛೆ ಇತ್ತು, ಆ ರೀತಿಯಾದಂತ ಒಂದು ಪ್ಲೇಸ್ ಕ್ರಿಯೇಟ್ ಆಗ್ಬೇಕು ಅಂತ ಲಾಲಾಜಿ ಅವ್ರ ಮನಸ್ಸಿನಲ್ಲಿತ್ತು ಅಂತ. ಅದ್ಯಾವುದು ಅಲ್ರಿ, ಯಾರಿಗಾನು ಗೊತ್ತಿದೆಯಾ? ಮಥುರಾದಲ್ಲಿ ಇದ್ದಿದ್ ವೈಬ್ರೇಷನ್ಸ್ ಮಾಸ್ಟರ್ ಬಂದಾಗ ಕಾಣಿಸ್ತು ಅಂತ ಹೇಳಿ. ಕಾಕಭೂಷಣಿ ಆಶ್ರಮ ತರ ಇರ್ಬೇಕು ಅಂತ. ಆಯ್ತು ರೀ, ನಾಳೆ ಒಳಗಡೆ ಫೈಂಡ್ ಔಟ್ ಮಾಡ್ಕೊಂಡ್ ಬನ್ರಿ. ಟಾಕ್ ಟು ಡಿಫ್ರೆಂಟ್ ಪೀಪಲ್, ಫೈಂಡ್ ಔಟ್ ವಾಟ್ ವಾಸ್ ದ ಬೇಸಿಸ್ ಫಾರ್ ದ ಫಾರ್ಮೇಶನ್ ಆಫ್ ಆಶ್ರಮ್ ಇನ್ ಕಾನ್ಹಾ, ವೇರ್ ಇಟ್ ಈಸ್ ಫಾರ್ಮ್ಡ್. ಇವಾಗ ಎಲ್ಲಿ ಕಾನ್ಹಾ ಆಶ್ರಮ ನಿರ್ಮಾಣ ಆಗಿದೆ ಅಲ್ಲ, ಅದರ ಆಧಾರ ಏನು ಅಂತ ತಿಳ್ಕೊಂಡು ಬನ್ರಿ. ಚೋಸನ್ ಡ್ಯೂರಿಂಗ್ ಚಾರಿಟೀಸ್ ಟೈಮ್, ದಟ್ ಇಸ್ ಕರೆಕ್ಟ್. ಬಟ್ ವಾಟ್ ವಾಸ್ ದ ಬೇಸಿಸ್ ಫಾರ್ ದಟ್, ಪ್ಲೀಸ್ ಚೆಕ್ ವಿತ್ ಡಿಫ್ರೆಂಟ್ ಪೀಪಲ್ ಅಂಡ್ ಕಮ್ ಬ್ಯಾಕ್. ಸರಿನಾ? ಆಯ್ತು ರೀ, ಎಲ್ರಿಗೂ ಕೂಡ ವಂದನೆಗಳು. Thank you for all joining. We will catch up as usual tomorrow evening at 9:15. Okay? Namaste. Thank you, brother. Thank you so much. Thank you, brother. Thank you. Thank you, brother. Thank you. Thank you, brother.